ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ಏನ್ ಮಾಡಿದ್ರಿ? ಏನ್ ಆಚರಣೆ ಮಾಡಿದ್ರಿ? ಶಿವಯೋಗ. ಶಿವಯೋಗ 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 ಯಾವಾಗಲೂ ಮಾಡಲೇಬೇಕಲ್ಲ. ಶಿವರಾತ್ರಿ ಆಚರಣೆ, ಶಿವರಾತ್ರಿ ಆಚರಣೆ ಮಾಡಿ, ಶಿವಯೋಗ ಆಚರಣೆ ಮಾಡಿ. ಮತ್ತೇನ್ ಮಾಡಿದ್ರಿ? ಏಕಾದಶಿ ಮಾಡ್ತಾರೆ. ಏಕಾದಶಿ ಜಾಗರಣೆ ಮಾಡಿದೆವ್ರಿ, ಶಿವಸ್ತುತಿಯನ್ನ ಮಾಡಿದೆವು. ಅದು ಶಿವರಾತ್ರಿ ಜಾಗರಣೆ, ಕಂಪ್ಲೀಟ್ ವರ್ಡ್ ಅದು. ಶಿವಯೋಗ ಅಲ್ಲ, ಶಿವರಾತ್ರಿ ಅಲ್ಲ, ಶಿವರಾತ್ರಿ ಜಾಗರಣೆ. ಶಿವರಾತ್ರಿ ಜಾಗರಣೆ. ಈಗೇನ್ ಮಾಡ್ಲಕತ್ತೀರಿ? ಅದೇ ಶಿವರಾತ್ರಿ ಜಾಗರಣೆ. ಈ ಒಂದು ಶಿವ ಅಂದ್ರೇನು, ರಾತ್ರಿ ಅಂದ್ರೇನು? ಜೀವ ಈಶ ಭೇದ ಹೀನ, ಚೇತನ ಸ್ವರೂಪ ಮಾಹಿ. ಇದೇ ಶಿವರಾತ್ರಿ. ಚೇತನ ಸ್ವರೂಪ ಮಾಹಿ. ಕವಿತ್ತ 5-242-153/1. ಜೀವ ಈಶ್ವರ ಈಶ ಭೇದಹೀನ, ಚೇತನ ಸ್ವರೂಪ ಮಾಹಿ. ಜೀವ ಈಶ ಭೇದಹೀನ, ಚೇತನ ಸ್ವರೂಪ ಮಾಹಿ. ಅಂದ್ರೇನು? ಚೇತನ ಸ್ವರೂಪ ಮಾಯಿ ಅಂತಂದ್ರ ಎಲ್ಲಿರ್ತದಿದು? ಮಾಯೆ ಪ್ರಸಂಗಾನುಸಾರ ಮಾಯಾ ಸ್ವರೂಪದ ಪ್ರತಿಪಾದನೆ. ಮಾಯೆ ಎಲ್ಲಿರ್ತದಂತ ಹೇಳ್ಯಾರ? ಚೇತನದೊಳಗಿರ್ತದ. ಚೇತನ ಅಂದ್ರೆ ಯಾವುದು? ಆತ್ಮನೇ ಚೇತನ. ಚೇತನ ಶಿವನೇ ಚೇತನ. ಶಿವ. ಮಾಯೆ ಅಂತಂದ್ರ ಅಜ್ಞಾನ, ಮಾಯೆ. ಶಿವ. ಈಗ ಅಜ್ಞಾನ ಅಂದ್ರೆ ಯಾವುದು? ರಾತ್ರಿ. ಶಿವರಾತ್ರಿ ಅಂತಿರಲ್ಲ, ರಾತ್ರಿ ಅಜ್ಞಾನ ಇಷ್ಟ. ಎಲ್ಲ ರಾತ್ರಿಗಳು ಅಜ್ಞಾನ ಆಗಿರ್ತಾವ, ಇವು ಶಿವರಾತ್ರಿ ಒಂದು ಅಜ್ಞಾನ ರಹಿತವಾಗಿರ್ತಾವ. ಹಂಗೇನ್ ಎಲ್ಲ ರಾತ್ರಿ ಅನ್ಲಕ್ ಹೋಗ್ಬೇಡ್ರಿ. ಶಿವ ರಾತ್ರಿ ಅಂದ್ರೆ ಎರಡೇ ಶಬ್ದದ ಅರ್ಥ. ಶಿವ ಅಂತಂದ್ರೆ ಚೇತನ ಕೂಟಸ್ಥ, ರಾತ್ರಿ ಅಂದ್ರ ಮಾಯೆ, ಅವಿದ್ಯೆ. ಸರಿನಾ? ಶಿವರಾತ್ರಿ ಅಂದ್ರ ಶಿವ ಅಂದ್ರೆ ಕೂಟಸ್ಥ, ಬ್ರಹ್ಮ, ಮಾಯೆ ಅಂತಂದ್ರ ರಾತ್ರಿ ಅಂದ್ರ ಮಾಯೆ. ಈಗೇನ್ ನೋಡ್ಬೇಕು? ಅದನ್ನ ದಾಟಿ ಶಿವನನ್ನ ಅರಿಬೇಕು ನಾವೀಗ. ಅದು ಜಾಗರಣೆ.
ಅಂತಂದ್ರೆ ಏನು? ಮಾಯೆ ಲೆವೆಲ್ಲಿಗೆ ಹೋದ ಕೂಡ್ಲೇನೆ ಎಲ್ಲರೂ ಲೌಕಿಕ ವ್ಯವಹಾರದಲ್ಲಿ ನಿರತರಾಗ್ಬಿಡ್ತೀವಿ. ಮಾಯೆಯಲ್ಲಿ ಈ ಲೌಕಿಕ ವ್ಯವಹಾರದಿಂದ ದಾಟಿ ಶಿವನನ್ನು ನೋಡೋದಕ್ಕೆ ಜಾಗರಣೆ. ಗೊತ್ತಾಯ್ತಾ? ಜಾಗರಣೆ ಅಂದ್ರೆ ಗೊತ್ತಾಯ್ತರ? ಗೊತ್ತಾಯ್ತು. ವ್ಯವಹಾರ ಲೌಕಿಕ ವ್ಯವಹಾರವನ್ನು ದಾಟಿ ವ್ಯವಹಾರಿಕ ಸತ್ತ ಏನದಲ್ಲ, ಈ ಸತ್ತದಿಂದ ದಾಟಿ ಪರಮಾರ್ಥಕ್ಕೆ ಹೋಗಲು ಜಾಗರಣೆ. ಶಿವ ರಾತ್ರಿ ಜಾಗರಣೆ ಮೂರದವು. ಶಿವ ಅದನ ಅಲ್ಲಿ, ರಾತ್ರಿನೂ ಅದ. ರಾತ್ರಿ ಅಂದ್ರೆ ಮಾಯೆ ಅಥವಾ ಅವಿದ್ಯೆ. ಕೂಟಸ್ಥ ಬ್ರಹ್ಮ ಅಂತಂದ್ರೆ ಶಿವ, ರಾತ್ರಿ ಅಂತಂದ್ರೆ ಮಾಯೆ, ಅವಿದ್ಯೆ, ಅಜ್ಞಾನ ಏನಂತೀರಿ ಅದು. ಈಗೇನಾಗಬೇಕಾಗ್ಯದ, ಆ ಮಾಯೆ ಅವಿದ್ಯೆ ಅಜ್ಞಾನದ ಕಾರಣ ನಮ್ಗೇನಾಗ್ಯದ, ನಾನು ನನ್ನದು ಅನ್ನಂತ ಭಾವನೆಗಳು ಉತ್ಪನ್ನ ಆಗ್ಯಾವ. ಹುಟ್ಟವ ನಾನು, ಸಾಯುವವನು ನಾನು, ಮತ್ತೆ ಪಾಪ ಪುಣ್ಯ ಮಾಡುವವನು ನಾನು, ಮತ್ತೇನ್ ಮಾಡ್ತೀನಿ, ಸುಖ ದುಃಖ ಅನುಭವಿಸುವವನು ನಾನು, ಬರುವವನು ನಾನು, ಹುಟ್ಟಿ ಬರುವವ ನಾನು, ಸತ್ತು ಹೋಗುವ ನಾನು, ಗಮನ. ಈ ಎಲ್ಲ ಭಾವನೆಗಳು ಎದುರು ಇವು ಅಜ್ಞಾನ, ಮಾಯೆ, ರಾತ್ರಿಯ ಭಾಗಗಳಿವು. ರಾತ್ರಿ, ಈ ರಾತ್ರಿ ದಾಟಿ ನಾವು ಶಿವನನ್ನ ಕಾಣಬೇಕು ಅಂತಂದ್ರೆ ಜಾಗರಣೆ ಮಾಡೋದು. ಜಾಗೃತ ಪಂಚಕಾಲ ಅಲ್ಲ, ಶಿವರಾತ್ರಿ ಜಾಗರಣೆ ಅದು ಸಂಪೂರ್ಣ ವಾಕ್ಯ. ಅದು ಈಗೇನ್ ಸತ್ಸಂಗ ಮಾಡ್ತಿರಲ್ಲ, ಇದ ಜಾಗರಣೆ ಕೆಲಸ. ಇದು ಶಿವರಾತ್ರಿ ಒಂದೇ ದಿನ ಅಲ್ಲ. ಅದಕ್ಕ ಈ ರಾತ್ರಿಯ ಬಗ್ಗೆ ಸರಿಯಾಗಿ ಗೊತ್ತಿದ್ದವನಿಗೆ ಜಾಗರಣೆ ಮಾಡ್ಲಕ್ ಬರ್ತದೆ. ರಾತ್ರಿ ಅದಕ್ಕೆ ಜ್ಞಾನ ಇರ್ಲಿಲ್ಲ ಅಂದ್ರೆ ಜಾಗರಣೆ ಮಾಡ್ತಾನ, ರಾತ್ರಿಗೆ ಇರ್ತಾನ. ಇದು ರಾತ್ರಿ ಏನದ, ಜಾಗರಣೆ ಯಾಕೆ ಮಾಡ್ಬೇಕು ಅಂದ್ರ ನಮ್ಮ ಆಯುಷ್ಯ, ಶಕ್ತಿ, ಸಾಮರ್ಥ್ಯಗಳನ್ನ ಇದೇನ್ ಮಾಡ್ತದ, ಈ ರಾತ್ರಿ ಆಯುಷ್ಯ, ಶಕ್ತಿ, ಸಾಮರ್ಥ್ಯಗಳು ನಮ್ಗೆ ಏನದವ ಅವನ್ನೆಲ್ಲ ಇದು ವ್ಯರ್ಥ ಮಾಡ್ತದ. ಮನುಷ್ಯ ಜನ್ಮ ವ್ಯರ್ಥ ಮಾಡ್ತದ. ಈ ವ್ಯರ್ಥ ಆಗ್ಬಾರ್ದು, ಇದನ್ನು ಸಾರ್ಥಕ ಮಾಡ್ಬೇಕು ಅಂತಂದ್ರ ಜಾಗರಣೆ ಮಾಡ್ಬೇಕು. ಜಾಗರಣೆ ಅಂದ್ರೆ ಸತ್ಸಂಗ. ಈ ಸತ್ಸಂಗಕ್ಕ ಕುಂತು ಹೆಂಗ್ ತಯಾರಿ ಇರಬೇಕು, ಮಾನಸಿಕವಾಗಿ ಹೆಂಗ್ ತಯಾರಿ ಇರಬೇಕು. ನೀವು ಉಸಿರಾಡ್ಸೋದು ಹೆಂಗ್ ಮಾಡ್ತೀರಿ? ಉಸಿರು ನಿಮ್ ಜೊತೆಗೆ ಇರ್ತದ ಇಲ್ಲ? ಮತ್ತೆ ಎಲ್ಲಾರ ಹೋಗ್ಬೇಕಾದ್ರ ಅಂಡರ್ವೇರ್, ಬನೀನ, ಲುಂಗಿ ಅವು ಇವು ಬಿಟ್ಟು ಹೋಗ್ತಿರೇನು? ಪ್ಯಾಂಟ ಶರ್ಟ ನಿಮ್ ಜೊತೆಗೆ ಇರ್ತಾವ ಇಲ್ಲವು? ಎಲ್ಲ ತಗೊಂಡೆ ಹೋಗ್ತೀವಿ. ಮಣಗಟ್ಲೆ ಎಲ್ಲ ಬ್ಯಾಗ್ನಾಗ ಹೊತ್ಕೊಂಡು ಹೋಗ್ಲಕ್ ಬರ್ತದ. ಒಂದು ನೋಟ್ಬುಕ್, ಪೆನ್ನು, ಒಂದು ಗ್ರಂಥ ಜೊತೆಗೆ ಇಟ್ಕೊಂಡು ಹೋಗ್ಲಕ್ ಏನ್ ತ್ರಾಸ? ಅದು ಬುಕ್ ಅಲ್ಲದರಿ, ಬುಕ್ ಇಲ್ಲದರಿ, ನಾ ಬ್ಯಾರೆ ಊರಾಗದಿನ್ರಿ, ನಾ ಇಲ್ಲದಿನ್ರಿ. ಸತ್ಸಂಗಕ್ಕ ತಯಾರಿ ಅನ್ನೋದು ಕೃಷ್ಣ ಹೇಳಿದ ವಿಘ್ನಗಳು ನಿಮ್ಗ ಏನ್ ಮಾಡ್ಲಕತ್ತಾವ? ಸತ್ಸಂಗ ಸರಿಯಾಗಿ ಅಟೆಂಡ್ ಮಾಡ್ಲಕ್ ಬಿಡ್ತಾ ಇಲ್ಲ. ಸತ್ಸಂಗದಾಗ ಭಾಗವಹಿಸೋದು. ಸತ್ಸಂಗ ಹೇಳೋದು ಅಲ್ಲ, ಕೇಳೋದಲ್ಲ, ಅದ್ರಾಗ ಭಾಗವಹಿಸೋದು. ಹೇಳಿದ್ರ ಕೇಳಕ್ ತಯಾರಿರ್ಬೇಕು, ಕೇಳಿದ್ರೆ ಹೇಳಕ್ ತಯಾರಿರ್ಬೇಕು. ಆ ರೀತಿ ಚುರುಕಾದಂತ ವಾತಾವರಣ ಇರ್ಬೇಕು. ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ. ಜಡ ಪ್ರವೃತ್ತಿ ತ್ಯಾಗ ಮಾಡಿ
ಚೇತನ ಸ್ವರೂಪರದಿರಿ. ಆ ಚೇತನ ಸ್ವರೂಪದ ಒಂದು ಸಾರ್ಥಕತೆ ಮಾಡ್ಕೋಬೇಕಾದ್ರ ಈ ಸತ್ಸಂಗದಾಗ ಸರಿಯಾಗಿ ಭಾಗವಹಿಸುವಂತ ಕೆಲಸ ಆಗ್ಬೇಕು. ಬೆಳಿಗ್ಗೆ ಬಿಜಿ ಇರ್ತೀರಿ, ಮಧ್ಯಾಹ್ನ ಇಟ್ಟಾರ, ಮಧ್ಯಾಹ್ನ ಬಿಜಿ ಇದ್ರೆ ಸಾಯಂಕಾಲ ಇಟ್ಟಾರ, ಸಾಯಂಕಾಲ ಬಿಜಿ ಇದ್ರೆ ರಾತ್ರಿ ಇಟ್ಟಾರ. ಬೇಕಾದಷ್ಟು ಅವಕಾಶಗಳದಾವ. ಒಟ್ಟ ಈ 4 ಪಾಠದೊಳಗ ಒಂದು ಪಾಠದಾಗಾದ್ರೂ ನಾವ್ ಎಲ್ಲರೇ ಒಂದ್ ಕಡೆ ಬಾಯಿ ತೆಗಿಬೇಕು. ಒಂದ್ ಯಾವ್ದಾರ ಗ್ರಂಥ ಇಟ್ಕೊಂಡು ಒಂದ್ 10 ನಿಮಿಷ ಮಾತನಾಡಂತ ಮನಸ್ಸು ಮಾಡ್ಬೇಕು. ಅದು ಮಾಡಿದಾಗೆ ಸಂಘ ಸರಿ ಆತು. ಇಲ್ಲಾಂದ್ರೆ ಸುಮ್ಮ ಕೂತ್ ಎತ್ತು ಅದ್ರ ಅದೇನು ಪ್ರವೃತ್ತಿ. ಅದಕ್ಕೆ ಇವ್ರಿಗೆ ಎಷ್ಟು ವಿಘ್ನಗಳದಾವಲ್ಲಪ್ಪ. ಮಾತಾಡ್ಸಿದ್ರ ಕೇಳಿದ್ರ ಹೇಳಕ್ ತಯಾರಿಲ್ಲ, ಹೇಳಿದ್ರ ಕೇಳಕ್ ತಯಾರಿಲ್ಲ. ಏನ್ ಮಾಡ್ಬೇಕು ಅನ್ನಂಗಾಗ್ಯದ. ಮುಂದಿನ ಭಾಗ ಶಿವರಾತ್ರಿ ಜಾಗರಣೆ ಗೊತ್ತಾಯ್ತಾ? ಜಾಗರಣೆ ಅಂದ್ರೆ ಸತ್ಸಂಗದಲ್ಲಿ ಆತ್ಮಜ್ಞಾನ ಪಡ್ಕೊಳ್ಳೋದೇ ಜಾಗರಣೆ. ಗುರು ರಾತ್ರಿ ಯಾಕೆ ಮಾಡ್ಬೇಕು? ಏನ್ರಿ ರಾತ್ರಿನ ಜಾಗರಣೆ ಯಾಕೆ ಮಾಡ್ಬೇಕು? ರಾತ್ರಿ ತಿಳಿಲಾರ್ದವ್ರಿಗೆ ರೀ, ಅದು ತಿಳಿಗೇಡಿಗಳಿಗೆ ಮಾಡೋದದು. ರಾತ್ರಿ ಅಂದ್ರೆ ಅಜ್ಞಾನ ಅದು. ತಿಳಿಲಾರ್ದವ್ರಿಗೆ ಮತ್ತೆ ಏನಾರ ಆಚರಣೆ ಕಲಿಸ್ಬೇಕಲ್ಲ, ಕಲ್ಸಿರ್ತಾರ. ತಿಳಿದವ್ರಿಗೆ ಅಲ್ಲದು. ಈಗ ದಿನ ಬೆಳಿಗ್ಗೆ ನೀವು ಸತ್ಸಂಗ ಮಾಡ್ತಿರಲ್ಲ, ಅದು ಶಿವ ರಾತ್ರಿ ಜಾಗರಣೆ. ಶಿವ ಅಂತಂದ್ರೆ ಬ್ರಹ್ಮ ಕೂಟಸ್ಥ, ರಾತ್ರಿ ಅಂದ್ರೆ ಮಾಯೆ, ಅಜ್ಞಾನ, ಅವಿದ್ಯೆ. ಈ ಅವಿದ್ಯೆಯನ್ನ ಅರಿತು ಇದನ್ನ ತ್ಯಾಗ ಮಾಡಿ ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ ಇದ್ರ ಮ್ಯಾಲಿಂದ ಅಭಿಮಾನ ಇದೆಲ್ಲ ತ್ಯಾಗ ಮಾಡಿ ಆ ಬ್ರಹ್ಮನಲ್ಲಿ ಹೋಗೋದಕ್ಕ, ಬ್ರಹ್ಮನನ್ನ ಪಡೆಯುವುದಕ್ಕ, ಬ್ರಹ್ಮನ ಸ್ವರೂಪ ಆಗುವುದಕ್ಕ ಮಾಡುವ ಕೆಲಸನೇ ಜಾಗರಣೆ. ಆ ಜಾಗರಣೆ ಏನು ತಿಳಿಲಾರ್ದವ್ರಿಗೆ ಮತ್ತೆ ಒಂದು ದಿನಾರ ಶಿವನ ಬಗ್ಗೆ ಒಂದ್ ಸ್ವಲ್ಪ ಒಂದು ಶಬ್ದ ಬೀಳಿ ಕಿವ್ಯಾಗ ಅಂತ ಅಷ್ಟೇ. ಅದ ರಾತ್ರಿ ಹಗಲ ಸಂಬಂಧ ಇಲ್ಲ. ಹಗಲು ರಾತ್ರಿನೇ ಟೋಟಲ್ ಮಾಡ್ತಾರಲ್ಲ, ಉಪವಾಸ ಹಗಲತ್ತೆ ಮಾಡ್ತಾರಲ್ಲ. ಮಜಾ ಏನಪ್ಪಾ ಅಂತಂದ್ರೆ, ಉಪವಾಸ ಮಾಡೋದಿತ್ತಂತಂದ್ರ ನೋಡ್ರಿ, ಉಪವಾಸ ಮಾಡೋದಿತ್ತು ಅಂತಂದ್ರೆ ಮಾರ್ಕೆಟ್ನಾಗ ಏನು ಖರೀದಿನೇ ಮಾಡ್ತಿರಬಾರ್ದು. ಮಾರ್ಕೆಟ್ನಾಗ ಖರೀದಿ ಇರಬಾರ್ದು ಉಪವಾಸ ಮಾಡೋದಿತ್ತಂತಂದ್ರ. ಅವತ್ತು ಸ್ಪೆಷಲ್ ಖರೀದಿ ಅಕ್ಕ. ಅವತ್ತಿನ ದಿವ್ಸ ಮಾರ್ಕೆಟ್ನಾಗ ಕಾಲಿಡ್ಲಕ್ ಜಾಗ ಇಲ್ಲ, ಅಂತ ಪರಿ ಖರೀದಿ ಮಾಡ್ತಾರ. ಮತ್ತ ಎಂದೂ ತಿಂದಿರಲ್ಲ ಅಂತ ಪರಿ ತಿಂತಾರ. ಅದೆಲ್ಲ ಅಜ್ಞಾನದ ಆಚರಣೆಗಳು. ಜ್ಞಾನದ ಆಚರಣೆ ಅಂತಂದ್ರೆ ಈ ಸತ್ಸಂಗನೇ. ಶಿವರಾತ್ರಿ ಜಾಗರಣೆ ಅಂದ್ರೆ ಇದೆ. ಅದು ಏನಂತಂದ್ರೆ ಏನು ತಿಳಿಲಾರ್ದವ್ರಿಗೆ ಒಂದೇನೋ ಶಿವನ ಬಗ್ಗೆ ಒಂದು ಪ್ರಜ್ಞೆ ತಿಳಿಸ್ಕೊಡೋದು. ನಿಮ್ದು ಏನ್ ನಡೆದದ ಪ್ರತಿಯೊಂದು ಆ ಶಿವನಲ್ಲಿಂತೆ ನಡೆದದ. ಶಿವ ಇಲ್ಲ ಅಂತಂದ್ರೆ ಶವ ಅನ್ನೋದು ತಿಳಿಸ್ಕೊಡೋದಕ್ಕಷ್ಟೇ. ಏನಿಲ್ಲ. ಆಚರಣೆ ಬಂತು ಅಂದೊತ್ನಾಗ ಅದು ಅಜ್ಞಾನದ ನೋಡ್ರಿ. ಜ್ಞಾನಕ್ಕ ಹೋಗೋದ್ರ ಸಲುವಾಗಿ ಅದು ಫಸ್ಟ್ ಸ್ಟೆಪ್ ಅದಷ್ಟೇ. ಅಜ್ಞಾನಿಗಳಿಗಾಗಿ ಮಾಡುವ ಆಚರಣೆ. ಏನು ಗೊತ್ತಿರ್ಲಾರ್ದವ್ರಿಗೆ ಮಾಡ್ಬೇಕದು. ಗೊತ್ತಿದ್ದವರು ಇದ್ದನಂದ್ರೆ ಡೈಲಿ ಸತ್ಸಂಗ ಮಾಡ್ತಾರೆ. ಓಕೆ, ಮುಂದೋಗೋಣ. ಹಾ ಸರ್. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5, (242) ಕಬಿತ್ತ. ಇಲ್ಲಿ ಪ್ರಸಂಗಾನುಸಾರ ಮಾಯೆಯ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. 242ನೇದ್ದು ವಿಷಯಾಂಕ. ತರಂಗ 5 ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ.
153 ಏನಿದು ಕವಿತ್ತ ಕವಿತ್ತ ಬಾರ್ 3 ದೊಡ್ಡದೊಂದು ಪದ್ಯ. ಅದು ಪದ್ಯ ಇದ್ದಂಗಿರ್ತದ. ಅದು ಕವಿತ್ತ ಒಂದೊಂದು ನುಡಿ. ಆ ಕವಿತ್ತದ ನುಡಿ ಒಂದೊಂದು ನುಡಿ. ಮಾಯೆಯ ಬಗ್ಗೆನೆ ಒಂದು ಪದ್ಯ ಬರ್ದಾರ. ಅದ್ರಾಗ ಇದು 3ನೇ ನುಡಿ. ಅದು 3ನೇ ನುಡಿ. ಬಾರ್ 1 ಅಂತಂದ್ರ ಜೀವ ಈಶ ಭೇದಹೀನ ಚೇತನ ಸ್ವರೂಪ ಮಾಯೆ ಮಾಯಾಸೋ ಅನಾದಿ ಏಕ ಶಾಂತ ತಾಹಿ ಮಾನಿಯೇ. ಮತ್ತೆ 2ನೇದು ಸತ್ ಅವು ಅಸತ್ತತೆ ವಿಲಕ್ಷಣ ಸ್ವರೂಪ ತಾಕೋ ತಾಹಿಗೂ ಅವಿದ್ಯಾ ಅವು ಅಜ್ಞಾನ ಹೂ ಬಖಾನಿಯೇ. ಇದು 2ನೇದು. ಮುಂದ 3ನೇದ್ದು चेतन सामान्य न विरोधी ताको साधक है वृत्ति में आरूढ़वा विरोधी वृत्ति जानिए. ಇಲ್ಲಿ ನೀವು ಏನ್ ಮಾಡ್ಲಕತ್ತೀರಿ? ಸಾಮಾನ್ಯ ಚೇತನ ಅನ್ನೋದು ಏನದಲ್ಲ, ಅದು ಹೆಂಗದಪ್ಪ ಅಂದ್ರ ಅಜ್ಞಾನಕ್ಕ, ಮಾಯೆಗೆ, ಅವಿದ್ಯೆಗೆ ವಿರೋಧಿ ಇಲ್ಲ. ಅದೇನದ ವಿರೋಧ ಇಲ್ಲ ಅಂದ್ರೆ ಏನದ? ಅಜ್ಞಾನದ ಸಾಧನೆಗೆ ಅನುಕೂಲದ ಅದು ಸಾಮಾನ್ಯ ಚೇತನ. ಈ ಕಳ್ತನ ಮಾಡ್ಲಕ್ ಹೋದಾಗ ಕಳ್ಳನ ಬಲ್ಲಿನೂ ಬ್ರಹ್ಮ ಅದನ ಇಲ್ಲ. ಕೆಟ್ಟ ಮಾತು, ಕೆಟ್ಟ ಕೆಲಸ, ಕೆಟ್ಟ ಆಲೋಚನೆ. ಕಳ್ಳನ ಬಲ್ಲಿನೂ ಬ್ರಹ್ಮದನ್ರಿ, ಮಲ್ಕೊಂಡವ್ರ ಬಲ್ಲಿನೂ ಬ್ರಹ್ಮದನ್ರಿ. ಎಲ್ಲರ ಬಲ್ಲಿ ಬ್ರಹ್ಮದ. ಈಗೇನಾಯ್ತು? ಒಳಗ್ ಬ್ರಹ್ಮ ಇದ್ನಂದ್ರ ಅವ ಕಳತನ ಯಾಕೆ ಮಾಡ್ತಿದ್ದ ಅಂತ ಬಂತು. ಹೌದಲ್ರಿ? ಅವನೊಳಗ್ ದೇವ್ರ ಇದ್ರ ಅವ ಕಳತನ ಯಾಕೆ ಮಾಡ್ತಾನ? ಕಳ್ಳತನ, ಆದರ, ಜೂಜು, ಮತ್ತೇನು ಮದ್ಯಪಾನ, ಮತ್ಯಾವುದು ತಂಬಾಕು ಸೇವನೆ, ಮತ್ತೇನೇನು ಅದವಲ್ಲ, ಆರೋಗ್ಯ, ಮಾನ, ಪ್ರಾಣಗಳಿಗೆ ಹಾನಿಯಾಗುವಂತ ಪ್ರಕ್ರಿಯೆಗಳು, ಆಯುಷ್ಯ ವ್ಯರ್ಥ ಆಗಂತ ಪ್ರಕ್ರಿಯೆಗಳು ಏನದವಲ್ಲ, ಅವುಗಳಿಂದ ಮನೆಗಳು ಹಾಳಾಗ್ತಾವ, ಮನಗಳು ಹಾಳಾಗ್ತಾವ, ಸಂಸಾರಗಳು ಹಾಳಾಗ್ತಾವ, ಜಗತ್ತ ಹಾಳಾಗ್ತದ, ಮಾನ ಪ್ರಾಣಗಳು ಹಾಳಾಗ್ತಾವ. ಏನ್ ಮಾಡ್ಬೇಕು? ಈ ಎಲ್ಲ ಕೆಟ್ಟ ಕೆಲಸ ನಡೆದದಲ್ಲ, ಭ್ರಷ್ಟಾಚಾರ ನಡೆದದ. ಭ್ರಷ್ಟಾಚಾರ ಮಾಡೋರ್ ಬಲ್ಲಿನೂ ಬ್ರಹ್ಮ ಅದನ ಇಲ್ಲ. ಆ ಬ್ರಹ್ಮಗೆ ಏನಂತೀರಿ? ಸಾಮಾನ್ಯ ಚೇತನ. ಸಾಮಾನ್ಯ ಚೇತನ. ಇದು ಬರ್ಬೇಕು ನೀವು ಬಾಯಾಗ. ಕೆಟ್ಟ ಶಿವ ಇದ್ದನಂತಂದ್ರೆ ಇಂಥ ಕೆಲಸ ಯಾಕೆ ಮಾಡ್ತಿದ್ದ, ಇಂಥ ಮಾತಾಕೆ ಆಡ್ತಿದ್ದ, ಇಂಥ ವಿಚಾರ ಯಾಕೆ ಮಾಡ್ತಿದ್ದ, ಇಂಥ ಭಾವನೆ ಯಾಕೆ ತಾಳ್ತಿದ್ದ. ಇದೇನದ? ಸಾಮಾನ್ಯ ಚೇತನ. ಸಾಮಾನ್ಯ ಚೇತನದ ಮಟ್ಟದಲ್ಲಿ ಇದ್ದಾಗ ಇವೆಲ್ಲ ಆಗ್ತದೆ. ಸೂರ್ಯನಲ್ಲಿ ಸುಟ್ಟು ಹಾಕುವ ಬೆಳಕು ಇದ್ರೂ ಸಹಿತ ಜಗತ್ತಿನೊಳಗ ಸಾಕಷ್ಟು ವಸ್ತುಗಳು ಸುಟ್ಟು ಹೋಗಂತ, ಬೆಂಕಿಯಾಗಿ ಸುಡಂತವೇ ಅದಾವಿಲ್ಲ ಜಗತ್ತಿನಾಗ ಇರೋ ವಸ್ತುಗಳು. ಬೆಂಕಿಯಾಗಿ ಸುಡಂತ ಮನಿ ತುಂಬಾ ಸಾಮಾನ್ ಅದಾವಲ್ರಿ, ಬೆಂಕಿ ಸುಟ್ಟು ಮತ್ತ ಸೂರ್ಯ ಹಗ್ಲತ್ತ ಬೆಳಗ್ತಾನ ಅಂತಂದ್ಮೇಲೆ ಅವನ್ ಬೆಂಕಿಯಾಗಿ ಯಾಕೆ ಸುಡ್ಲಿಲ್ಲ? ಇವು ಸಾಮಾನ್ಯ ಸೂರ್ಯನ ಸಾಮಾನ್ಯ ಪ್ರಕಾಶದಿಂದ ಸುಡಂಗಿಲ್ಲ. ಸೂರ್ಯನ ಸಾಮಾನ್ಯ ಪ್ರಕಾಶದಿಂದ ಈ ವಸ್ತುಗಳು ಸುಡಂಗಿಲ್ಲ. ಅದನ್ನೇ ಒಂದು ಭೂತಗನ್ನಡಿ ತಗೊಂಡು ಆ ಸೂರ್ಯನ ಕಿರಣಗಳನ್ನ ಕೇಂದ್ರೀಕರಣ ಮಾಡಿ ಯಾವುದರ ಒಂದು ವಸ್ತುವಿನ ಮೇಲೆ ಹಾಕಿದ್ರೆ ಆ ವಸ್ತು ಸುಟ್ಟು. ಅದಕ್ಕೇನಾಯ್ತದು? ಸೂರ್ಯನ ವಿಶೇಷ ಪ್ರಕಾಶದಿಂದ, ಅಗ್ನಿ
ಸ್ವರೂಪ ತಾಳಿ ಅದೇ ಪ್ರಕಾಶನೆ ಏನಾಗ್ತದ ಸೂರ್ಯನ ವಿಶೇಷ ಪ್ರಕಾಶನೆ. ಈ ದೀಪ ಹಚ್ತೀರಿ, ಬೆಳಕು ಮಾಡ್ತೀರಿ, ಏನೇನೋ ಮಾಡ್ತಿರಲ್ಲ, ಆ ಸೂರ್ಯನ ಸಾಮಾನ್ಯ ಪ್ರಕಾಶನೆ ವಿಶೇಷ ರೂಪ ತಾಳಿ ಬೆಳಕಾಗ್ತದೆ, ಬೆಂಕಿ ಆಗ್ತದೆ. ಸೂರ್ಯನ ವಿಶೇಷ ಪ್ರಕಾಶ ಏನದ ಅಂತಂದ್ರ ಅದು ವಿಶೇಷ ಸಾಮರ್ಥ್ಯ ಉಳ್ಳದ್ದು. ಅದೇ ರೀತಿ ಇಲ್ಲಿ ಬ್ರಹ್ಮನ ಸಾಮಾನ್ಯ ಚೇತನ ಏನದ ಅಂದ್ರ ಅಜ್ಞಾನ ಮಾಡುವುದಕ್ಕ ಅದ್ರದ್ದೇನು ವಿರೋಧ ಇಲ್ಲ, ಅಜ್ಞಾನದ ವಿರೋಧಿ ಅಲ್ಲ. ಅದೇನು ಹೊಳ್ಳಿ ಏನ್ ಮಾಡ್ತದ, ಅಜ್ಞಾನದ ಕೆಲಸ ಮಾಡೋರಿಗೆ ಅದು ಸಹಕಾರ ಮಾಡ್ತದ. ಸಾಮಾನ್ಯ ಚೇತನ ಕಾಮನ್ ಎನರ್ಜಿ. ಈಗ ಈ ಒಂದು ಸದ್ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಶಮದಮ ಶ್ರದ್ಧಾ ಸಮಾಧಾನ ಉಪರತಿ ತಿತಿಕ್ಷ ಷಟ್ ಸಂಪತ್ತುಗಳನ್ನ ಹೊಂದಿ ವಿವೇಕಿಗಳು ವಿರಾಗಿಗಳಾಗಿ ಮುಮುಕ್ಷತ್ವ ಹೊಂದಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಹೊಂದಿ ಹೀಗೆಲ್ಲ ಮಾಡೋದು. ಹಿಂಗೆಲ್ಲ ಸಾಧನೆ ಮಾಡಿದಾಗ ನಿಮ್ಮಲ್ಲಿ ಏನಾಗ್ತದಪ್ಪ, ನಿಮ್ಮೊಳಗೆ ಸಾಮಾನ್ಯ ಚೇತನ ಆದ ಇಲ್ಲ. ಸಾಮಾನ್ಯ ಚೇತನ ಏನ್ ಮಾಡ್ತದಂದ್ರ ನಿಮ್ ಕೆಟ್ಟ ಮಾತಾಡ್ಲಕ್ ಬ್ಯಾಡ ಅಂದದೇನದು, ನಿಮಗ್ ಕೆಟ್ಟ ಕೆಲಸ ಮಾಡ್ಲಕ್ ಬ್ಯಾಡ ಅಂದದೇನು, ಇಲ್ಲ ರೀ, ನಿಮಗ್ ಕೆಟ್ಟ ಆಲೋಚನೆ ಮಾಡ್ಲಕ್ ಬ್ಯಾಡ ಅಂದದೇನು, ಇಲ್ಲ ರೀ, ಏನು ಅಂದಿಲ್ಲ. ಇದು ಮಾಡೋದಕ್ಕೆ ಬ್ಯಾಡ ಅಂತ ಅನ್ನೋದು ಯಾವ್ದದು, ವಿಶೇಷ ವಿಶೇಷ ಚೇತನ. ಆ ವಿಶೇಷ ಚೇತನ ಏನದಲ್ಲ ಅರಿವು ಅಂತಾರ. ವಿಶೇಷ ಚೇತನೇ ಅರಿವು. ಅದಕ್ಕೆ ಅರಿವು ಎಲ್ಲಿಟ್ಟಿದಿ ಅಂತಿರ್ತಾರೆ. ಈ ಅರಿವು ಏನ್ ಮಾಡ್ತಾರ, ಹುಟ್ಟಿದಾಗಿನ ಹಿಡಿದು ತಂದೆ ತಾಯಿಗಳು ಹಿಡ್ಕೊಂಡು ಗುರುಗಳು ಹಿಡ್ಕೊಂಡು ಶಾಲಾ ಶಿಕ್ಷಕರು ಎಲ್ಲರದು ಕೆಲಸ ಏನ ಅರಿವು ಮೂಡಿಸೋ ಕೆಲಸನೇ ಅದು. ಬೆಂಕಿ ಸುಡುತ್ತದ ಅಂತ ಗೊತ್ತಿಲ್ಲ, ಮಗು ಹೋಗಿ ಆ ಬೆಂಕಿಯನ್ನು ಮುಟ್ಟುತ್ತದ, ಹಾವು ಮುಟ್ಟುತ್ತದ. ಯಾಕೆ ಮುಟ್ಟುತ್ತದದು, ಅದಕ್ಕೆ ಸುಡ್ತಕ್ಕಂತ ಗೊತ್ತಿಲ್ಲ, ಗೊತ್ತಿಲ್ಲ. ಅದ್ರೊಳಗ ವಿಶೇಷ ಚೇತನ ಇಲ್ಲ, ಅರಿವು ಇಲ್ಲ. ಸಾಮಾನ್ಯ ಚೇತನ ಅದ, ವಿಶೇಷ ಚೇತನ ಇಲ್ಲ. ಯಾವಾಗ ತಾಯಿ ತಂದೆ ಗುರು ಯಾರ ಹಿರಿಯರು ಬಂಧು ಬಳಗ ಏನದ ಹಾವು ವಿಷಪೂರಿತ ಆದ ಅಥವಾ ಅದು ಬೆಂಕಿ ಸುಡುತ್ತದ ಅಂತೇಳಿ ಅರಿವು ಮೂಡಿಸ್ತಾರಲ್ಲ, ಆ ಅರಿವು ಏನಾಗ್ತದ, ನಿಮ್ಮೊಳಗಿರುವ ಸಾಮಾನ್ಯ ಚೇತನನೇ ವಿಶೇಷ ಚೇತನದ ರೂಪ ತಗೊಳ್ತದ. ಸಾಮಾನ್ಯ ಚೇತನಕ್ಕೆ ಒಂದೇನ್ ಸಾಮರ್ಥ್ಯ ಅದ ಅಂದ್ರೆ ವಿಶೇಷ ಚೇತನದ ರೂಪ ತೆಗೆದುಕೊಳ್ಳುವಂತ ಒಂದು ಸಾಮರ್ಥ್ಯ ಅದ. ಅದು ಏನ್ ಮಾಡ್ತದೆ, ವಿಶೇಷ ಚೇತನದ ರೂಪ ತಗೋತದ. ವಿಶೇಷ ಚೇತನದ ರೂಪ ತಗೊಂಡು ಏನ್ ಮಾಡ್ತದ, ಅಜ್ಞಾನಕ್ಕೆ ವಿರೋಧ ಮಾಡ್ತದ್ರಿ. ಅಜ್ಞಾನಕ್ಕೆ ವಿರೋಧ. ಈ ಬೆಂಕಿ ಅನ್ನೋದು ಮುಟ್ಟಬಾರದು, ಬೆಂಕಿ ಅನ್ನೋದು ಮುಟ್ಟಬಾರದು. ಮತ್ತೆ ಹಾವು ವಿಷಪೂರಿತ ಅನ್ನಂತದ್ ಒಳಗ ಏನಾಯ್ತು, ಅರಿವು ಮೂಡಿತಲ್ಲ, ಮೂಡಿದ ಮೇಲೆ ನೆಕ್ಸ್ಟ್ ಅದೇ ಮಗುವಿನ ಮುಂದ ಮತ್ತೊಂದು ಬೆಂಕಿ ಬಂತಪ್ಪ. ಗೊತ್ತಿರ್ಲಾರ್ದಾಗ ಸಾಮಾನ್ಯ ಚೇತನ ಇದ್ದಾಗ ಬೆಂಕಿ ಇತ್ತು, ಈಗ ವಿಶೇಷ ಚೇತನ ಮಾಡ್ಕೊಂಡಾಗ ಮತ್ತೆ ಬೆಂಕಿ ಬಂತು. ಅವಾಗ ಅದೇನ್ ಮಾಡ್ತದ ಮಗು,
ಮುಟ್ತದ ಏನದು ಅರಿವು ಮುಟ್ಟಂಗಿಲ್ಲ. ದಟ್ ಈಸ್ ಆ ಅರಿವು ಏನದಲ್ಲ ಸಾಮಾನ್ಯ ಚೇತನನೇ ವಿಶೇಷ ಚೇತನದ ರೂಪ ತಾಳ್ತದಲ್ಲ, ಆ ರೂಪ ಏನ್ ಮಾಡ್ತದ ವಿಶೇಷ ಚೇತನ ಎಲ್ಲಿ ಅದಕ್ಕೇನಂತಾರ ವಿಶೇಷ ಚೇತನ ಅಂದ್ರೇನು? ವೃತ್ತಿ. ನಿಮ್ಮ ಸಾಮಾನ್ಯ ಚೇತನದೊಳಗ ಗುರು ಆದವನು ಒಂದು ವಿಶೇಷ ಚೇತನದ ವೃತ್ತಿ ತಯಾರು ಮಾಡಿ ಕೊಡ್ತಾನ. ನಿಮ್ಮೊಳಗಿನ ಸಾಮಾನ್ಯ ಚೇತನವನ್ನೇ ತಗೊಂಡು ನಿಮ್ಮನೆಗೆ ನಿಮ್ಮೊಳಗೆ ಒಂದು ವಿಶೇಷ ಚೇತನದ ವೃತ್ತಿ ತಯಾರು ಮಾಡಿ ಕೊಡ್ತಾನ. ಆ ವೃತ್ತಿಯಿಂದ ಏನಾಗ್ತದ ಅಂದ್ರ ಈ ಅಜ್ಞಾನದ ವಿಚಾರಗಳು, ಅಜ್ಞಾನದ ಆಲೋಚನೆಗಳು, ಅಜ್ಞಾನದ ಮಾತುಗಳು, ಅಜ್ಞಾನದ ಕೆಲಸಗಳಿಗೆ ವಿರೋಧ ಮಾಡುವಂತ ಶಕ್ತಿ ಅದಕ್ಕೆ ಬರ್ತದೆ. ನಿಮ್ಮ ವೃತ್ತಿ ಅಹಂ ಬ್ರಹ್ಮ ಅಸ್ಮಿ ಅಂತ ಯಾವಾಗ ಆಗ್ತದ ಆವಾಗ ಈ ದೇಹವೇ ನಾನು ಅನ್ನೋದು ಅಜ್ಞಾನ ಏನಿರ್ತೋ ಅದನ್ನು ವಿರೋಧ ಮಾಡೋ ಶಕ್ತಿ ಆ ಅಹಂ ಬ್ರಹ್ಮಾಸ್ಮಿ ವೃತ್ತಿಗದ. ಆ ವೃತ್ತಿ ತಯಾರು ಮಾಡ್ಕೋಬೇಕು ನಮ್ಮೊಳಗ. ನಾವು ಗುರು ಹೇಳ್ತಾ ಇರ್ತಾನೆ, ಅದನ್ನ ಕೇಳಿ ನಮ್ಮೊಳಗ ಅದು ವೃತ್ತಿ ತಯಾರು ಮಾಡ್ಕೋಬೇಕು. ನಾ ಬ್ರಹ್ಮ ಅದೀನಿ ಅಂತೇಳಿ ನೀವು ಅನ್ಕೋಬೇಕು. ನೀ ಬ್ರಹ್ಮ ಅದೀಯಪ್ಪ ಅಂತ ಗುರು ಹೇಳ್ತಿರ್ತಾನ. ಗುರುವಿನ ಉಪದೇಶ ನೀ ಬ್ರಹ್ಮ ಅದೀಯಪ್ಪ, ನೀ ಬ್ರಹ್ಮ ಅದೀಯಪ್ಪ ಅಂತ ಹೇಳೋದ್ರ ಮಟ್ಟಿಂತಾನ ಇವನ್ ಕೆಲ್ಸ. ಹ್ಯಾಂಗ ನಾ ಬ್ರಹ್ಮ ಅಂತೇಳಿ ನೀವು ಪ್ರಶ್ನೆ ಕೇಳಿ ಸಂಶಯಗಳನ್ನೆಲ್ಲ ನೀವು ನಿವೃತ್ತಿ ಮಾಡ್ಕೊಂಡು ಹೌದಲ್ಲ ನಾನು ಬ್ರಹ್ಮನೇ ಅದೀನಿ ಅನ್ನಂಥದ್ದು ಮಾಡ್ಕೊಳ್ಳೋದು ನೀವು ಕೆಲ್ಸ. ಯಾರು ಈ ಕೆಲಸ ಮಾಡಿ ನೀವು ನಾ ಬ್ರಹ್ಮ ಅದೀನಿ ಅಂತ ನಿಮ್ಮೊಳಗದ ವೃತ್ತಿ ತಯಾರಾಯ್ತು ಅಂತಂದ್ಮೇಲೆ ನೀವು ಬ್ರಹ್ಮ ಇದ್ಮೇಲೆ ಬ್ರಹ್ಮ ಹುಟ್ಟಿಲ್ಲ ಸಾವಿಲ್ಲ ಅಂದ್ಮೇಲೆ ನನಗೆ ಹುಟ್ಟಿಲ್ಲ ಸಾವಿಲ್ಲ, ನನಗ್ ಸುಖ ಇಲ್ಲ ದುಃಖ ಇಲ್ಲ, ನನಗ್ ಪಾಪ ಇಲ್ಲ ಪುಣ್ಯ ಇಲ್ಲ. ಹೆಂಗೆ ಈ ರೀತಿ ಇದಕ್ಕೆ ವಿರೋಧ ಮಾಡಿದ್ದು ಯಾವುದು? ನಿಮ್ಮೊಳಗಿನ ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಆ ವೃತ್ತಿ ಏನದು? ವಿಶೇಷ ವೃತ್ತಿ, ವಿಶೇಷ ಚೇತನ. ಆ ವಿಶೇಷ ಚೇತನ ಏನದಲ್ಲ ಅದು ಅಜ್ಞಾನದ ವಿರೋಧಿ. ಅದೇ ಆರೂಢ ಚೇತನ. ಅದೇ ಆರೂಢ ಚೇತನ. ಆ ಆರೂಢ ಚೇತನ ನಿಮ್ಮೊಳಗ ವಿಶೇಷ ಚೇತನ ಇದ್ದಾಗೂ ಸಹಿತ ಏನಾಗ್ಯದ? ವಿಶೇಷ ಚೇತನ ಇದ್ರೂ ಸಹಿತ ಅದು ಆರೂಢ ಸ್ಥಿತಿ ಒಳಗೆ ಇಲ್ಲ. ಈಗ ಏನಪ್ಪಾ ಅಂತಂದ್ರ ಯಾವನಾರ ಟೆನ್ಷನ್ ಮಾಡ್ಕೊಂಡ್ ನಿಮ್ಮಲ್ಲಿ ಬಂದ ಏನಾರ ಜೋರ್ ಮಾತಾಡ್ಲಕತ್ತಂದ್ರ ಏನಂತೀರಿ? ಏನಪ್ಪಾ ಕುದುರೆ ಏರಿ ಬಂದಿದೆಲ್ಲ ಅಂತಾರ. ಅಶ್ವಾರೂಢ ಅಂದ್ರೇನು? ತಯ್ಯಾರದಾಗ ಅಂತ. ಕುದುರೆ ಮೇಲೆ ಕೂತ ತಯ್ಯಾರದಾಗ ಅದನ್ನಿಲ್ಲ. ಹಂಗ ಇದು ಆರೂಢ ಚೇತನ ಏನಾಗ್ಯದ ಅಂತಂದ್ರ ಒಂಥರ ಜಾಗ್ರ ಹಾಜಿರ್ ಜವಾಬ್ ಅಂತಾರ ಅದಕ್ಕೆ. ಹಿಂಗ್ ಒಂದ್ ಪ್ರಶ್ನೆ ಎದ್ರ ಬತ್ತಂದ್ರ ಟಕ್ ಉತ್ತರ ಕೊಡೋದು. ಹಂಗ ಇದು ಅಜ್ಞಾನದ ಒಂದು ಪ್ರಸಂಗ ಬಂದ ಕೂಡ್ಲೇನೆ ಟಕ್ ಅಂತದ ಆರೂಢ ಚೇತನ ಅಲ್ಲಿ ತಯಾರಾಗಿ ಅದಕ್ಕೆ ಉತ್ತರ ಕೊಡ್ಬೇಕದು. ಅದಕ್ಕೆ ಎದುರಿಸ್ಬೇಕು. ಅದಕ್ಕ ಎದುರಿಸ್ಬೇಕು. ರೋಡ್ ಮೇಲೆ ಹೋಗಾಗ ಯಾವ್ದಾರ ಒಂದ್ ಗಾಡಿ ಹಾಯ್ದು ದಾಪ ಬಿದ್ರಪ್ಪ. ಬಿದ್ದ ಕೂಡ್ಲೇನೆ ಇನ್ನೊಂದ್ ಸ್ವಲ್ಪ ಆ ಕಡೆ ಇದ್ನಿ ಅಂತಂದ್ರೆ ಬಿದ್ದು ಸತ್ಯ ಹೊತ್ತಿದ್ ನೋಡಪ್ಪ, ಸ್ವಲ್ಪ ಸೈಡ್ನಾಗ ನೂಕಿಗೆ ಬಿದ್ದು ಉಳಿದೆ ನೋಡು ಅಂತೇಳಿ ಮನಸ್ಸು ಏನೇನೋ ಹೇಳ್ತಿರ್ತದ ಇಲ್ರಿ. ಇನ್ನ ಏನೇನ್ ಆತಿತ್ತೋ ಏನೋ, ಇಲ್ಲೇ ಸ್ವಲ್ಪ ದಂಡಿಗೆ ಬಿದ್ಬಿಟ್ಟೆ, ಇಲ್ಲ ಅಂತಂದ್ರ ಸ್ವಲ್ಪ ಆ ಕಡೆ ಒಳಗಿದ್ದೆ ನಡ್ಬರ್ಕಿದ್ನೆ ಅಂತಂದ್ರ ಹಾಯಿಸ್ಕೊಂಡು ಆದ್ರೆ ಹೋಗೇ ಬಿಡ್ತಿದ್ದೆ ನೋಡು, ಸತ್ಯ ಹೊತ್ತಿದ್ದೆ ಅಂತಿರ್ತದವು. ಜೀವ ಹೇಳ್ತಿರ್ತದ ಇಲ್ಲ? ಹೇಳ್ತಿರ್ತದ. ಏನೇನೋ ಆಗ್ತಿರ್ತದ. ಇನ್ನ ಬಹಳ ಭಯಾನಕ ಆಗಿರ್ತದ. ಏನೋ ಆಗಿರ್ತದ. ಆದತ್ನ ಸತ್ಯ ಓದ್ತಿದ್ದೆ ಬದುಕಿನ್ ನೋಡಪ್ಪ ಅಂತ ಹೇಳ್ತಿರ್ತದ. ಅದು ಏನದು? ಅದು ನಿಮ್ಮ ಅಂತಃಕರಣ, ಮನಸ್ಸ, ಬುದ್ಧಿ, ಅಜ್ಞಾನ, ಮಾಯೆ ಒಟ್ಟವೇನೋ ಚರ್ಚೆ ಮಾಡ್ತಿರ್ತಾವ. ಆ ಟೈಮ್ನೊಳಗೆ ನಿಮ್ಮದು ಚೇತನ, ವಿಶೇಷ ಚೇತನ ಆರೂಢವಾಗಿತ್ತು ಅಂತಂದ್ರ ನಾನು ಬ್ರಹ್ಮದೀನಿ, ನಾನು ಹೆಂಗ್ ಸಾಯ್ತೀನಿ? ಈ ಶರೀರಕ್ಕೆ ಏನಾರೇ ಆಗ್ತದೆ ಹೊರತು ನನಗೇನಾಗ್ಲಿಕ್ ಸಾಧ್ಯ ಅದ? ನನಗೇನು ಆಗ್ಲಿಕ್ ಸಾಧ್ಯ ಇಲ್ಲ. ಒಂದು ಕಾಲು ಆದ್ರೆ ಸ್ಥೂಲ ಶರೀರದ ಕಾಲು ಹೋದಿತ್ತು, ಒಂದು ಕೈ ಹೋದ್ರೆ ಸ್ಥೂಲ ಶರೀರದ ಕೈ ಹೋದಿತ್ತು. ಇಡೀ ತಲೆನೇ ಹೋದ್ರೂ ಅದು ಸ್ಥೂಲ ಶರೀರದ ತಲೆ ಹೋಗ್ತದ ಹೊರತು ನನಗೇನಾಗ್ತದ?
ನಾನೇನದೀನಿ, ನಾನೇ ಬೇರೆ ಈ ದೇಹನೇ ಬೇರೆ ಇದ್ದ ಒಂದು ಧೈರ್ಯ ಹೆಂಗಿರ್ತದ, ಈ ದೇಹನೇ ನಾನು ಅನ್ನಂಥದ್ದು ಒಳಗಿಟ್ಕೊಂಡು ಮ್ಯಾಲ ಸತ್ಸಂಗದಾಗ ಏನ್ ಹೇಳಿದ್ದೆಲ್ಲ ಕೇಳಿ ತಲೆ ಹಾಕಿದ್ರೆ ಅದು ಆರೂಢ ಚೇತನ ಅಲ್ಲ. ವೃತ್ತಿ ಮೇ ಆರೂಢವ ವಿರೋಧಿ ವೃತ್ತಿ ಜಾನಿಯೇ, ಚೇತನ ಸಾಮಾನ್ಯ ನ ವಿರೋಧಿ ತಾಕೋ ಸಾಧಕ ಹೈ. ಅದು ಮೊದಲು ಹೆಂಗದ, ಸಾಮಾನ್ಯ ಚೇತನ ಏನದ ಅಂತಂದ್ರ ಸಾಧಕ ಅದ. ಅದು ಸಾಮಾನ್ಯ ಚೇತನ ಏನದ ಅದು ಈ ಅಜ್ಞಾನದ ವಿರೋಧಿ ಇಲ್ಲದು. ಅದೇನದ ಒಳ್ಳಿ ಅದಕ್ಕೆ ಅನುಕೂಲದ. ಅದು ಈ ಜಗತ್ತಿನೊಳಗ ಎಲ್ಲ ಆಗಬಾರದ ಕೆಲಸಗಳು ಯಾಕಾಗ್ತಾವ ಅಂತಂದ್ರ ಸಾಮಾನ್ಯ ಚೇತನ ಒಳ್ಳೆ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕತ್ತಿದ್ದಕ್ಕೆ ಅವೆಲ್ಲ ಆಗ್ತಿರ್ತಾವ. ವೃತ್ತಿ ಮೇ ಆರೂಢವ ವಿರೋಧಿ ವೃತ್ತಿ ಜಾನಿಯ, ನಿಮ್ಮ ವೃತ್ತಿ ಒಳಗ ಯಾವ ಜ್ಞಾನವನ್ನ ನೀವು ಸಂಪಾದನೆ ಮಾಡಿ ಅದನ್ನ ಆರೂಢ ಮಾಡಿ ಇಟ್ಕೊಂಡಿರ್ಬೇಕು. ಆರೂಢದ ವಿರುದ್ಧ ಯಾವುದು? ಈ ರೂಢ. ರೂಢಿ ಅಂದ್ರೆ ಏನು? ರೂಢಿ ಅಂದ್ರ ಪ್ರಾಕ್ಟೀಸ್. ಆರೂಢ ಅನ್ನೋನಕ್ ಸುಮ್ನೆ ಗಾಬರಿ ಆರೂಢ ಸಿದ್ಧಾರೂಢ ಅಂದ್ ಕೂಡ್ಲೇನೆ ಹುಬ್ಬಳ್ಳಿ ಸಿದ್ಧಾರೂಢ ನೆನೆಸ್ಕೊತ್ ಕುಂದಿರ್ತೀರಿ. ನಿಮ್ಮ ಒಳಗಿದ್ದವ ಈ ಸಮಸ್ಯೆ ಬಂದಾಗ ಅದಕ್ಕೆ ಆ ಕ್ಷಣದಲ್ಲಿಯೇ ಉತ್ತರ ಕೊಡವ. ನೀನ್ಯ ಸಾಯವಲ್ಲ ಅಥವಾ ನಾನು ಸಾಯುವವನಲ್ಲ ಅಂತಂದ್ರೆ ಅವ ಸಿದ್ಧಾರೂಢ ಹೌದಾ ಅಲ್ಲ? ಅವನೊಳಗಿರುವ ಆರೂಢ ಚೇತನ ಸಿದ್ಧವಾಗಿ ಸಮಾಧಾನ ಕೊಡ್ಲಕತ್ತದ ಇಲ್ಲ? ಕೊಡಾತದ್ರಿ. ನೀವೇನೇನೋ ಚಿಂತೆ ಮಾಡ್ಕೋತ ಕೂತಿರ್ತೀರಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ನೌಕರಿ ಬಗ್ಗೆ, ಮದುವೆ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಏನೋ ಒಂದ್ ಚಿಂತೆ ಮಾಡ್ಕೋತ ಕೂತಿರ್ತೀರಿ. ಚಿಂತೆ ಮಾಡ್ಕೋತ ಕೂತದ್ದು ಯಾವುದು? ಈ ರೂಢ. ಲೌಕಿಕವಾಗಿ ಚಿಂತೆ ಮಾಡಬಾರ್ದ? ಮಾಡ್ಬೇಕ್ರಿ. ಏನಾರ ಆದ್ರೂ ಏನು ಕೇರ್ಲೆಸ್ ಅದನ ಅಂತಂದ್ರೆ ಬೈತಾರ. ಅದಕ್ಕೆ ಇದನ್ನು ರೂಢಿ ಇರ್ಬೇಕು, ಒಂದಿಟ್ಟು ಚಿಂತೆ ಮಾಡೋದು. ಈ ರೂಢದಿಂದ ನೀವ್ ಏನ್ ಮಾಡಿದ್ರು ನಿಮ್ಗೆ ಏನು ಮಣ್ಣು ಉತ್ತರನೇ ಸಿಗಂಗಿಲ್ಲ, ಅಲ್ಲಿ ಏನು ಮಾಡಕ್ಕೆ ಸಿಗಂಗಿಲ್ಲ. ಅವಾಗ ನೀವೇನ್ ಮಾಡ್ತೀರಿ? ಏನಾರ ಉತ್ತರ ಸಿಕ್ಕ್ರ ಹೋಗಿ ಮುಂದೆ ಕ್ರಮ ತಗೋತೀರಿ. ಉತ್ತರನೇ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಶಿವ ಇಟ್ಟಂಗ ಆಗ್ಬಿಡು, ಏನಾಗಿದ್ದ ಆಗ್ತದೆ. ಇದೇ ಮಾತ್ರ ಶಿವ ಇಟ್ಟಂಗ ಆಲ್ ಅನ್ನೋದು ಮೊದಲೇ ಇತ್ತಂದ್ರೆ ಅದು ಆರೂಢ. ಎಲ್ಲ ಚಿಂತೆ ಮಾಡಿ ಈ ರೂಢಿ ಎಲ್ಲ ಮುಗಿದ್ಮೇಲೆ ಅದು ಆರೂಢ ಅಲ್ಲ, ಅಶಕ್ತ ರೂಢ. ಅದು ಅಶಕ್ತ ರೂಢ. ಅದು ಎಲ್ಲ ಆಗಿ ಕೈಗೆ ನಿಲುಕಲಾರದ ಪರಿಸ್ಥಿತಿ ಒಳಗೆ ಶಿವನಿಗೆ ನೆನೆಸಿದ್ರ ಅದು ಅಶಕ್ತ ಪದ್ಧತಿ. ಅದು ಅಶಕ್ತ ಪದ್ಧತಿಗೆ ಅಶಕ್ತ ಕೃಪೆನೇ ಇರ್ತವ. ದ್ರೌಪದಿಗೆ ಅಲ್ಲಿ ನಿಂತು ಇಲ್ಲಿ ತನಕ ಎಳ್ಕೊಂಡು ಬರೋ ತನಕ ಆಕೆ ಕೃಷ್ಣನೇ ನೆನೆಸಲಿಲ್ಲ. ಇಲ್ಲಿ ಬಂದು ಪೂರ್ತಿ ಮೈ ಮೇಲೆ ಬಂದ ಕೃಷ್ಣನೇ ನೆನೆಸಿದಳು. ಇದೇ ಕೃಷ್ಣನ್ ಅಲ್ಲೇ ಎಳ್ಕೊಂಡ್ ಬರೋ ಟೈಮ್ನಾಗ ನೆನೆಸಿದ್ರೆ ಏನಾಗ್ತಿತ್ತೋ ಏನು? ದುಶ್ಯಾಸನ ಆಕೆನ ಹಿಡಿದು ಫಸ್ಟ್ ಮುಟ್ಟಿ ಎಳೆದಾಗೆ ಅವಾಗ ಕೃಷ್ಣ ಅಂದಿದ್ದಳು ಅಂತಂದ್ರೆ ಅದು ಆರೂಢ. ಈಟೆಲ್ಲ ಮಹಾಭಾರತ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ಆ ಕ್ಷಣದಾಗೆ ಉತ್ತರ ಕೊಡೋದ್ರೆ ಆರೂಢ, ಸಿದ್ಧ ಆರೂಢ, ರೆಡಿ ಇರೋದು. ಅದಕ್ಕೆ ವೃತ್ತಿ ಮೇ ಆರೂಢವ ವಿರೋಧಿ ವೃತ್ತಿ ಜಾನಿಯೇ, ನಿಮ್ಮ ವೃತ್ತಿಯೊಳಗ ಆರೂಢ ಇದ್ದದ್ದು ಏನ್ ಮಾಡ್ತದ? ವಿರೋಧ ಮಾಡ್ತದ. ಸಾಮಾನ್ಯವಾದ ಚೇತನವು ಮಾಯೆಗೆ ವಿರೋಧಿ ಆಗಿರುವುದಿಲ್ಲ. ಸಾಮಾನ್ಯವಾದ ಚೇತನವು ಮಾಯೆಗೆ ಸಾಧಕವಾಗಿದೆ, ಅನುಕೂಲಕರವಾಗಿದೆ. ಈಗ ಜಗತ್ತಿನಾಗ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ, ಕೆಟ್ಟ ಪ್ರಸಂಗ ಎದರಿಂದ ಆಗ್ಲಕತ್ತವ ಗೊತ್ತಾಯ್ತಾ? ಎದರಿಂದ ಆಗ್ಲಕತ್ತಾವ? ಎಲ್ಲರೊಳಗಿರುವ ಸಾಮಾನ್ಯ ಚೇತನದಿಂದ ಆಗ್ಲಕತ್ತಾವ. ಈಗ ಜಗತ್ತಿನಾಗೇನು ನಮ್ಮೊಳಗ, ಮನೆಯೊಳಗ, ಸಂಸಾರದೊಳಗ, ನಮ್ಮ ಮನಸ್ಸಿನೊಳಗ, ಪ್ರತಿ ವ್ಯಕ್ತಿ ಒಳಗೂ ಸಮಷ್ಟಿ ಒಳಗ ಎರಡೂ ಕಡೆನೂ ಇವು ನಡೆದವ. ಯಾಕ? ಅದು ಸಾಮಾನ್ಯ ಚೇತನ. ಈ ರೂಢ
ಪದ್ಧತಿ ಒಳಗೆ ಇತ್ತು. ಆರೂಢ ಇಲ್ಲಾರ್ದಕ್ಕ ಆ ವಿಷಯ ಗೊತ್ತಿದ್ರು ಸಹಿತ ಏನದ ನ್ಯೂಸ್ ಪೇಪರ್ ಗತ್ಲೆ ಮಾಹಿತಿ ಮಟ್ಟದಾಗ ಅದ, ಅರಿವಿನ ಮಟ್ಟಕ್ಕಿಲ್ಲ. ಮುಂದೆ ಎರಡನೇ ಅದೇ ಕವಿತ್ವದ 3ನೇ ಸಾಲು 4ನೇ ಸಾಲು ಏನ್ ಹೇಳತ್ತ, ವೃತ್ತಿನೇ ಆರೂಢವ ವಿರೋಧಿ ವೃತ್ತಿ ಜಾನಿಯೇ. ನಿಮ್ಮೊಳಗ ಒಂದು ವೃತ್ತಿ ತಯಾರಾಗ್ಯದ ಸದ್ಗುರುವಿನ ಕೃಪೆಯಿಂದ, ಅದ್ರೊಳಗ ಏನು ಜ್ಞಾನ ಅದ ಅದು ಆರೂಢವಾಗಿತ್ತು ಅಂತಂದ್ರೆ ಅದು ಏನ್ ಮಾಡ್ತದ ಅಂದ್ರ ಈ ಒಂದು ಅಜ್ಞಾನಕ್ಕ ಬಾಧಕ ಅದ, ಅದು ವಿರೋಧಿ ಅದ, ಅದು ಅದರಿಂದ ಶೂಟ್ ಮಾಡ್ತು. ಅದಕ್ಕೆ ಅಂತಃಕರಣ ವೃತ್ತಿಯಲ್ಲಿ ಆರೂಢವಾದ ಸ್ಥಿತವಾದ ಏನಂತಂದ್ರ ಚೇತನವು ಮಾಯೆಗೆ ವಿರೋಧಿ, ಪ್ರತಿಕೂಲ, ನಾಶಕವಾಗಿದೆ ಎಂದು ತಿಳಿ. ಬ್ರಹ್ಮದ ಸಾಮಾನ್ಯ ಚೇತನವು ಮಾಯೆಗೆ ಪ್ರತಿಕೂಲ ಆಗುವುದಿಲ್ಲ, ಅದನ್ನು ತನ್ನ ಜೊತೆಗೆ ಅನ್ನುತ್ತದೆ. ಅದು ಏನ್ ಮಾಡ್ತದ, ಕೇಳಪ್ಪ ಸತ್ಸಂಗ ಯಾರು ಬೇಡ ಅಂತಾರ? ಗುರುಗಳ ಬಳಿ ಹೋಗಿ ನಿನಗೆ ಸತ್ಸಂಗ ಕೇಳಕ್ ನಾ ಬ್ಯಾಡ ಅಂದಿನೇನು? ಕೇಳು. ಓದ್ಬೇಡ ಅಂದಿನೇನು? ಓದು. ಬರಿಬೇಡ ಅಂದಿನೇನು? ಬರಿ. ಆದ್ರ ಹೆಂಗಿರ್ಬೇಕು, ನಾನು ನೀನು ಜೊತೆಯಾಗಿರಮಂತದ ಸಾಮಾನ್ಯ ಚೇತನ. ಹೆಂಗ ಜೊತೆಯಾಗಿರುವಂತದ್ದು ಇರ್ಲಿ, ಆರೂಢ ಮಾಡ್ಕೊಳಕ್ ಹೋಗ್ಬೇಡ, ಬಹಳ ಹಚ್ಕೊಳಕ್ ಹೋಗ್ಬೇಡ. ಅದಕ್ಕೆ ಚೇತನದಲ್ಲಿ 2 ಪ್ರಕಾರ. ಹಂಗೆ ಅದಲ್ರಿ ಎಲ್ಲರೂ ಬಡದಾಡೋದು. ಈ ಕಡೆ ಲೌಕಿಕ ಬದುಕು ಬೇಕು, ಪಾರಮಾರ್ಥಿಕ ಸಾಧನೆನೂ ಬೇಕು. ಲೌಕಿಕ ಪರಮಾರ್ಥ 2 ಬೇಕು. ಇಬ್ರು ಜೋಡಾಗಿರವಂತದವು. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳ, ಬಿಲ್ವದ ಕಾಯಿ ಬೆಳವಲ ಕಾಯಿ ಎರಡನ್ನು ಒಂದೇ ಕೈಯಲ್ಲಿ ಹಿಡಿಯಲಾಗುವುದಿಲ್ಲ. ಬೆಳವಲಕಾಯಿನೂ ಬಿಲ್ಲುಕಾಯಿ ಅಷ್ಟೇ ದೊಡ್ಡದಿರ್ತದ, ಬಿಲ್ವ ಪತ್ರಿಕಾಯಿನೂ ಅಷ್ಟೇ ದೊಡ್ಡದಿರ್ತದ. ಒಂದನ್ನು ಒಂದ್ಸಾರಿ ಹಿಡಿಬಹುದು, ಎರಡನ್ನ ಒಂದ್ ಕಡೆ ಹಿಡಿಯಂಗಿಲ್ಲ. ಹೊರಗಣ ಗಂಡನಯ್ಯ, ಒಳಗಣ ಮಿಂಡನಯ್ಯ. ಹಿಂಗಿತ್ತು ಅಂತಂದ್ರ ಹೆಂಗ್ ಸಾಧನೆ ಆಗ್ತದ? ಒಳಗ ಹೊರಗ ಅದೇ ಗಂಡ ಇರ್ಬೇಕಾ ಬೇಡ? ಹೊರಗೆ ಗಂಡನ ಜೊತೆಗಿರೋದು, ಒಳಗ್ ಮತ್ತೊಬ್ಬನ್ ನೆನೆಸ್ಕೊತಿದ್ರೆ ಹೆಂಗ್ ಸಂಸಾರ ಆಗ್ತದ? ಹೆಂಗ? ಅದು ಏನ್ ಮಾಡ್ತದ, ಬಿಲ್ಲದ ಕಾಯಿ ಬೆಳವಲ್ ಕಾಯಿ ಎರಡು ಜೋಡಿಸಿ ಹಿಡಿಬೇಕಂತ ಪ್ರಯತ್ನ ಮಾಡ್ತದ. ಪ್ರಯತ್ನ ಇರೋದೇ ಹಿಂಗೆ ಅದ. ಬೆಂಕಿ ಮೇಲೆ ಬೆಣ್ಣೆ ಇಡಬೇಕು, ಕರಗಬಾರದು. ಈ ಮನುಷ್ಯನ ಪ್ರಯತ್ನ ಇದೇ ಅದಲ್ಲ. ಪಾಪ ಮಾಡ್ಬೇಕು, ಪಾಪದ ಫಲ ಅನುಭವಿಸಬಾರ್ದು. ಪುಣ್ಯ ಮಾಡಬಾರ್ದು, ಪುಣ್ಯದ ಫಲ ಅನುಭವಿಸ್ಬೇಕು. ಮನಸ್ಸು ಹೇಳೋದು ಇದೇ ಅಲ್ಲ. ಪುಣ್ಯ ಕೆಲಸ ಮಾಡಂಬರ್ರಿ ಅಂದ್ರೆ ಬೇಡ, ಆದ್ರೆ ಪುಣ್ಯದ ಫಲ ಅನುಭವಿಸೇ ಬರ್ರಿ, ಎಲ್ಲರೂ ಅನುಭವಿಸ. ಪಾಪದ ಫಲ ಅನುಭವಿಸೋದು ಬೇಡ, ಪಾಪ ಮಾಡಬೇಕು. ಮನಸ್ಸು ಹೇಳೋ ಕೆಲಸನೇ ಇದೆ. ಅದಕ್ಕಿಲ್ಲೇನಾಯ್ತು, ಎರಡು ಕೂಡೆ ಇರಮು, ಪಾಪ ಪುಣ್ಯ ಎರಡು ಕೂಡೆ ಇರಮು, ಸುಖ ದುಃಖ ಎರಡು ಕೂಡೆ ಅನುಭವಿಸೋನು, ಜ್ಞಾನ ಅಜ್ಞಾನ ಎರಡು ಕೂಡೆ ಅನ್ನು. ಅದಕ್ಕೆ ಪ್ರಭುದೇವರು ಹೇಳ್ತಾರ, ಸಿಂಹ ಮತ್ತು ಹುಲ್ಲೆ ಅಂದ್ರೆ ಚಿಗರಿ ಎರಡೂ ಕೂಡಿ ಒಂದೇ ತಟ್ಟೆ ಒಳಗೆ ಉಳ್ಳಕತ್ತಾವ. ಇದೇ ಭಾರಿ ವಿಚಿತ್ರದ ಬಿಡಪ್ಪ ಇಲ್ಲಿ. ಈ ಶರೀರ ಅನ್ನೋದು ಒಂದು ತಟ್ಟೆ. ನಿಮ್ಮೊಳಗೆ ವಿಶೇಷ ಚೇತನ ಆದಿಲ್ಲಪ್ಪ. ವಿಚಾರ ಸಾಗರ ಮುಗಿಸ್ಲಕ್ಕೆ ಬಂದಿರಿ, ತುದಿಗೆ ಬಂದಿರಿ, ವಿಶೇಷ ಚೇತನ ಆದ ಇಲ್ಲ, ವೃತ್ತಿ ಆದ ಇಲ್ಲ. ವೃತ್ತಿಯ ಮತ್ತ ಅದ್ರ ವಿರೋಧ ಇರ್ಬೇಕಿಲ್ಲ, ಅಜ್ಞಾನದ ವಿರೋಧ ಇರ್ಬೇಕಲ್ಲ. ಮತ್ತೆ ಈಗ ಪ್ರತಿನಿತ್ಯ ಅಜ್ಞಾನದ ಮಾತುಗಳು, ಅಜ್ಞಾನದ ಕೆಲಸಗಳು, ಅಜ್ಞಾನದ ಆಲೋಚನೆಗಳು ಮಾಡ್ತೀವಲ್ಲ, ಅದು ಹುಲ್ಲೆ. ಅದು ಗೊತ್ತಿಲ್ಲ, ಅದಕ್ಕೆ ಏನಂತ ಗೊತ್ತಿಲ್ಲ, ಮಾಡ್ಲಕತ್ತವ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನ, ಅವಕ್ಕೆ ಏನ್ ಮಾಡ್ಲಕತ್ತವ ಗೊತ್ತಾಗಲ್ದು, ಕ್ಷಮಿಸು ಪರಮಾತ್ಮ ಅಂತಾನ. ಹುಲ್ಲೆ ಚಿಗಿರಿ ಇದ್ದಂಗ ಅದು. ತಪ್ಪು ಮಾತು, ತಪ್ಪು ಕೆಲಸ, ತಪ್ಪು ಆಲೋಚನೆ ಮಾಡಿದ್ರೆ ಹಿಂಗಂದ ಹಂಗಂದ ಅದು ದೊಡ್ಡದು ಮಾಡಿ ಸೀರಿಯಸ್ ಮಾಡೋದಿರಲ್ಲ. ಅದು ತಿಳಿಲಾರ್ದಕ್ ಮಾತಾಡ್ಲಕತ್ತದ ಅಂತ ಹಂಗ ಹುಲ್ಲೆ.
ಆ ಹುಲ್ಲೆ ಮತ್ತು ಇದು ವೃತ್ತಿ ಎರಡು ಕೂಡ ಒಂದೇ ಶರೀರದಾಗ ಅದಾವಲ್ಲ, ಹೆಂಗಿದು? ಸಿಂಹ ಮತ್ತು ಚಿಗರಿ ಒಂದೇ ತಟ್ಟೆ ಒಳಗೆ ಕೂಡಿ ಉಣ್ತಾವಲ್ಲ, ಇದೇ ಭಾರಿ ವಿಚಿತ್ರದಪ್ಪ. ಇಲ್ಲಿ ಹೊರಗೆ ನೋಡ್ರಿ ಜಗತ್ತಿನಾಗ ಸಿಂಹ ನೋಡಿದ್ರೆ ಚಿಗರಿ ಓಡತ್ತದಿಲ್ಲ, ಸಿಂಹ ಚಿಗರಿ ಓಡ್ತಾವಲ್ರಿ ಒಂದಕ್ಕೊಂದು? ಓಡ್ತಾವ ಯಾಕೆ ಓಡ್ತಾವು? ಹಿಡಿತದ ಸಂಜೆ ಓಡ್ತಾವ. ಸಿಂಹ ಚಿಗರಿಕಿಂತ ಫಾಸ್ಟ್ ಓಡ್ತದ, ಚಿಗರಿ ಸಿಂಹದಕ್ಕಿಂತ ಫಾಸ್ಟ್ ಓಡ್ತದ. ಸಿಂಹದಕ್ಕಿಂತ ಚಿಗರಿ ಫಾಸ್ಟ್ ಓಡ್ಲಿಲ್ಲ ಅಂತಂದ್ರ ಅದು ಬದುಕಲ್ಲ, ಮತ್ತ ಚಿಗರಿಗಿಂತ ಸಿಂಹ ಫಾಸ್ಟ್ ಓಡ್ಲಿಲ್ಲ ಅಂದ್ರೆ ಅದು ಬದುಕಲ್ಲ. ಅದು ಆಹಾರಕ್ಕಾಗಿ ಓಡ್ತಿರ್ತದೆ, ಇದು ಬದುಕೋದಕ್ಕಾಗಿ ಓಡ್ತಿರ್ತದೆ. ಎರಡು ಒಂದೇ ಅಡವೆಗೆ ಇರ್ತಾವ, ಒಂದೇ ಅರಣ್ಯದಾಗ ಇರ್ತಾವ, ಅಲ್ಲೇ ಸಿಂಹನೂ ಇರ್ತಾವ, ಚಿಗರಿನೂ ಇರ್ತಾವ. ಅದರ ಸಮಸ್ಯೆ ಏನಂದ್ರ ಪ್ರಕೃತಿ ಹೆಂಗ್ ಬ್ಯಾಲೆನ್ಸ್ ಮಾಡ್ಯದ. ಒಂದು ಸಿಂಹ ಇತ್ತಂದ್ರ 1,000 ಚಿಗರಿ ಇರ್ತಾವ. ಸಂತಾನ ಜಾಸ್ತಿ ಇಟ್ಟನ ಸಿಂಹದ್ದು, ಇದ್ರದು ಚಿಗರಿದು ಸಂತಾನ ಜಾಸ್ತಿ ಇಟ್ಟನ. ಸಿಂಹ 1-2 ಇರ್ತಾವ ಅಷ್ಟೇ. ಮತ್ತವು ಸಿಂಹನೇ 1000 ಗಟ್ಲೆ ಇದ್ದು ಅಂತಂದ್ರ ಅವು ಏನ್ ತಿಂದು ಬದುಕ್ತಾವ? ಅವಕ್ ಬದುಕಲಿಕ್ಕೆ ಆಗಂಗಿಲ್ಲ. ಪ್ರಕೃತಿ ಬ್ಯಾಲೆನ್ಸ್ ಮಾಡಿಬಿಡ್ತು. ಅದಕ್ಕೆ ತಿನ್ಲಕ್ ಸಫಿಶಿಯಂಟ್ ಪದಾರ್ಥಗಳ ಇಟ್ಟು ಅದರ ಸಂಖ್ಯೆ ಕಂಟ್ರೋಲ್ ಮಾಡ್ತಾವ. ಚಿಗರಿ ಗಟ್ಲೆ ಅವೇ 1000 ಗಟ್ಲೆ ಇದ್ದು ಅಂತಂದ್ರ ತಿಂತವೇನು, ಬದುಕ್ತವೇನು? ಸಿಂಹದ ಸಂಖ್ಯೆ ಯಾಕೆ ಕಡಿಮೆ ಅದ ಅಂತಂದ್ರ ಅವು ತಿಂದು ಬದುಕೋದಕ್ ಬಂದವು. ಅದಕ್ಕೆ ಅದ್ರ ಸಂಖ್ಯೆ ಕಡಿಮೆ. ಯಾಕಂದ್ರೆ ಅವಕ್ಕೆ ಕೂಳ್ ಸಿಗ್ಲಾರ ಸತ್ತೋಗ್ಬಿಡ್ತಾವ. ಸತ್ತ ಎಲ್ಲೋ 1-2 ಉಳಿತಾವ ಅಟೆವು. ಆದ್ರ ಚಿಗರಿ ಒಂದು ಕುರಿ ಸಾಕಿದ್ರಿ ಅಂತಂದ್ರ 3-4 ವರ್ಷನಾಗ ಎಷ್ಟು ಕುರಿ ಆಗ್ಬಿಡ್ತಾವ ಗೊತ್ತದ? ಹಂಗ ಅದ್ರ ಸಂಖ್ಯೆ ಜಾಸ್ತಿ ಅದ, ಸಂತಾನದ ಸಂಖ್ಯೆ ಜಾಸ್ತಿ ಅದ. ಇರ್ಲಿ, ಅದೇನಿರ್ಲಿ. ಇಲ್ಲೇನಂದ್ರ ಸಾಮಾನ್ಯ ಚೇತನ ಮತ್ತು ವಿಶೇಷ ಚೇತನ. ನಿನಗ್ ವಿಶೇಷ ಚೇತನ ಮಾಡ್ಕೊಳಕ್ ಯಾರು ಬ್ಯಾಡ ಅಂದಾರ? ನೀನು ಇರು, ನಾನು ಇರ್ತೀನಿ ಅಂತ ಸಾಮಾನ್ಯ ಚೇತನದ ಬೇಡಿಕೆ. ಅದಕ್ಕೆ ಕೆಲವರು ಪ್ರಶ್ನೆ ಮಾಡಬಹುದು, ಬ್ರಹ್ಮನ ಆಶ್ರಯದಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ? ಈ ಒಂದು ಅಜ್ಞಾನ ಬ್ರಹ್ಮನ ಆಶ್ರಯದಲ್ಲಿ, ಜ್ಞಾನದೊಳಗೆ ಅಜ್ಞಾನ ಇರ್ಲಕ್ ಹೆಂಗ ಸಾಧ್ಯ? ಜ್ಞಾನದ ಒಳಗೆ ಅಜ್ಞಾನ ಇರ್ಲಕ್ಕೆ ಹೆಂಗ ಸಾಧ್ಯ? ಮತ್ತ ಅಜ್ಞಾನದೊಳಗ ಜ್ಞಾನ ಇರ್ಲಕ್ ಹೆಂಗ ಸಾಧ್ಯ? ಕತ್ತಲೊಳಗೆ ಬೆಳಕದ, ಬೆಳಕಿನೊಳಗೆ ಕತ್ತಲದ ಅಂದ್ರೆ ಹೆಂಗ ಸಾಧ್ಯ? ಈಗ ಅಜ್ಞಾನ ಅಂತ ಬರೀರಿ, ಒಂದ್ ಶಬ್ದ ಬರೀರಿ. ಅಜ್ಞಾನ ಅಂತ ಒಂದ್ ಶಬ್ದ ಬರೆದ್ರಿ ಅಂದ್ರೆ ಅದ್ರಾಗೆ ಜ್ಞಾನ ಅದ ಇಲ್ಲ? ಐತ್ರಿ, ಐತಲ್ರಿ. ತೆಗೆದು ಬಿಟ್ರಿ ಅಂದ್ರೆ ಅಲ್ಲೇ ಜ್ಞಾನ ಅದ. ಮತ್ತೀಗ ಅಭಾವ, ಅಭಾವ ಅಂತಂದ್ರೇನು? ಇಲ್ಲದ್ದು. ಅಭಾವ ಅಂದ್ರೆ ಇಲ್ಲದ್ದು. ಇಲ್ಲದರದೊಳಗಿಂದ ತೆಗೆದು ಬಿಟ್ರಿ ಅಂತಂದ್ರೆ ಭಾವ ಉಳಿತೈತಿ. ಭಾವ ಅಂದ್ರೆ ಇದ್ದದ್ದು, ಅಭಾವ ಅಂದ್ರೆ ಇಲ್ಲದ್ದು. ಅಭಾವದೊಳಗೆ ಭಾವ ಅದ, ಅಜ್ಞಾನದೊಳಗ ಜ್ಞಾನ ಅದ. ಅಭಾವದೊಳಗಿಂದ ಭಾವ ತೆಗಿಬೇಕಲ್ಲ ನಾವು, ಭಾವ ಕಾಣಬೇಕು. ಅಜ್ಞಾನದಿಂದ ಜ್ಞಾನ ಕಾಣಬೇಕು. ಅದಕ್ಕ ಈ ಬ್ರಹ್ಮನ ಆಶ್ರಯದಲ್ಲಿ ಅಜ್ಞಾನ ಅದ ಅಂತೀರಿ, ಅದು ಹಂಗಿರ್ತದ ಅಂತಂದ್ರ ಎದರ ಆಶ್ರಯದಾಗ? ಸಾಮಾನ್ಯ ಚೇತನದ ಆಶ್ರಯದೊಳಗ ಅಜ್ಞಾನ ಆದ ಅಂತ ಹೇಳಕತ್ತಾರ ಈಗ ಅವ್ರು. ದೇವರಂತಿದ್ದನಂದ್ರ ನಮ್ಮ ಮನೆ ಬಾರಿ ಹಿಂಗ ಯಾಕೆ ಆಗ್ತಿತ್ರಿ? ದೇವ್ರ ಅದನಪ್ಪ ನಿನ್ ಬಲ್ಲಿ, ಆದ್ರೆ ಹೆಂಗದನ್ನ ಸಾಮಾನ್ಯ ಚೇತನ ರೂಪದಾಗ ಅದನ. ಅದನ್ನ ನೀ ವಿಶೇಷ ಮಾಡ್ಕೋಬೇಕಾಗಿದ್ದು ನಿನ್ ಕರ್ತವ್ಯ, ಅದನ್ನ ನೀ ಮಾಡ್ಕೊಂಡಿಲ್ಲ. ಅದಕ್ಕೆ ನಿನ್ ಕರ್ಮ ಅದು.
ಅದಕ್ಕೆ ಬ್ರಹ್ಮನ ಆಶ್ರಯದಲ್ಲಿ ಮಾಯೆ ಹೇಗೆ ಇರಲಿಕ್ಕೆ ಸಾಧ್ಯ ಅಂತಂದ್ರೆ ಸೂರ್ಯನ ಆಶ್ರಯದಲ್ಲಿ ಕತ್ತಲು ಇರಲಿಕ್ಕೆ ಹೇಗೆ ಸಾಧ್ಯ ಅಂದಂಗೆ. ಸೂರ್ಯ ಮುಳುಗಿದ ಮೇಲೆ ಏನಾಯ್ತದ? ಕತ್ತಲು ಬರ್ತದೆ. ಕತ್ತಲೇನದು? ಅಜ್ಞಾನ. ಪ್ರಕಾಶದ ಸಾಮಾನ್ಯ ರೂಪ. ಪ್ರಕಾಶದ ಸಾಮಾನ್ಯ ರೂಪ ಕತ್ತಲು. ಅದನ್ನು ವಿಶೇಷ ಮಾಡಿದಾಗ ಅದೇ ಕತ್ತಲೆ ಬೆಳಕ. ದೀಪ ಹಚ್ತೀರಿ, ಚಂದ್ರ ಬರ್ತಾನ, ಸೂರ್ಯ ಬರ್ತಾನ, ಬಂದ ಹೊತ್ನಾಗ ಅವಾಗ ಏನಾಗ್ತದೆ? ವಿಶೇಷ. ವಿಶೇಷ ಹೋಯ್ತಂದ್ರ ಅದೇ ಬೆಳಕಿಂದ ಸಾಮಾನ್ಯ ರೂಪ ಕತ್ತಲು. ಅಂದೇರ ಖಾಯಂ ಹಾಯ್ ಅಂತೇಳಿ ಒಂದು ಧಾರಾವಾಹಿ ಇತ್ತು. ಸಾಮಾನ್ಯ ರೂಪ ಶಾಶ್ವತ, ಅದನ್ನ ವಿಶೇಷ ಮಾಡ್ಕೋಬೇಕಾಗಿದ್ದು ನಮ್ ಕೆಲ್ಸ ಅಷ್ಟೇ. ಕತ್ತಲೆ ಇದ್ದಿದ್ದಿಲ್ಲ ಅಂದ್ರೆ ಬೆಳಕು ಹೆಂಗ್ ಮಾಡ್ಕೋತೀರಿ? ಸಾಮಾನ್ಯ ರೂಪ ಬಂಗಾರ ಇದ್ದಿದ್ದಿಲ್ಲ ಅಂದ್ರೆ ಆಭರಣ ಹೆಂಗ್ ಮಾಡ್ತೀರಿ? ಕತ್ತಲು ಅಂದ್ರೆ ಅದು ಅಂತ ಕತ್ತಲಲ್ಲದು, ಬೆಳಕಿನ ರೂಪ ತಗೊಳ್ಳಂತ ಕತ್ತಲದು. ಸಾಮಾನ್ಯ ರೂಪ, ಬೆಳಕಿನ ಸಾಮಾನ್ಯ ರೂಪನೇ ಕತ್ತಲ. ಯಾವನಿಗಿದು ತಿಳಿತದ ಆ ಕತ್ತಲೆಯನ್ನ ಗೌರವಿಸ್ತಾನ. ಯಾವನಿಗಿದು ಗೊತ್ತಿಲ್ಲ ಕತ್ತಲೆಯನ್ನ ತಿರಸ್ಕರಿಸಿ ಕತ್ತಲೆಯ ಬಗ್ಗೆ ಅವನಿಗೆ ಒಂದು ರೀತಿ ವಿರೋಧ ಉಂಟಾಗ್ತದೆ. ಏನ್ ಕೆಲಸ ನಿಂತಾವ ನಿಮಗ್ ಕತ್ತಲ್ದಾಗ? ಕತ್ತಲ್ದಾಗ ಯಾವ ಕೆಲಸ ನಿಂತಾವೆ? ನಿಮ್ಮ ರೂಪ ಒಂದ ಕಾಣಬಲ್ರಿ, ಉಳಿದು ಎಲ್ಲ ಹಿಡಿತಾವ. ರೂಪವೇ ಒಂದೇ ಕಾಣಂಗಿಲ್ಲ. ಎಲ್ಲ ಊಟ ಮಾಡ್ಲಕ್ ಬರ್ತದ ಕತ್ತಲ್ದಾಗ, ಮೂಗಿನಿಂದ ಗಂಧ ತಗೊಳಕ್ ಬರ್ತದ, ಕಿವಿಲಿಂದ ಶಬ್ದ ಕೇಳಕ್ ಬರ್ತದ, ಮೈ ಮೇಲೆ ಏನಾರ ಹರಿದಾಡಿದ್ರೆ ಸೊಳ್ಳೆ ಕಚ್ಚಿದ್ದು ಅದು ಕತ್ತಲ್ದಾಗ ಗೊತ್ತಾಗ್ತದ ಇಲ್ಲ? ಒಂದು ಬೆಳಕಲ್ಲಿಂದ ಒಂದು ರೂಪ ಇಲ್ಲ ಅಷ್ಟೇ, ಉಳಿದು ಎಲ್ಲ ವ್ಯವಹಾರ ನಡೆದವ. ಮತ್ತ ಅದಕ್ಕೆಲ್ಲ ಅನುಕೂಲ ಆಗ್ಯದ ಇಲ್ಲ? ಅದು ಕತ್ತಲು ಏನು ಕಾಣ್ಲಾರ್ದಂಗ ಮಾಡಿ ಎಲ್ಲ ಒಟ್ಟು ಬಂದ್ ಮಾಡಿತ್ತಂದ್ರೆ ಏನ್ ಮಾಡ್ತೀರಿ? ಉಸಿರುಗಟ್ಟಿ ಸಾಯಂಗ ಆಗ್ತಿತ್ತು. ಅದಕ್ಕೇನೈತಿ ಈಗ? ಕತ್ತಲ ಸೂರ್ಯನೊಳಗ ಕತ್ಲದ ಅಂದ್ರೆ ಹೆಂಗಪ್ಪ? ಜ್ಞಾನದೊಳಗ ಬ್ರಹ್ಮನೊಳಗ ಅಜ್ಞಾನದ್ರ ಹೆಂಗ? ಬ್ರಹ್ಮ ಸ್ವಯಂ ಪ್ರಕಾಶವಾಗಿದ್ದಾನೆ, ಅಂತ ಬ್ರಹ್ಮ ಚೇತನದಲ್ಲಿ ಮಾಯೆ ಇದೆ ಅಂತ ಹೇಳಿರಿ. ಇದು ಹಾಸ್ಯಾಸ್ಪದ. ಅವ ಸ್ವಯಂ ಪ್ರಕಾಶದನವ. ಅಂತ ಸ್ವಯಂ ಪ್ರಕಾಶನೊಳಗ ಇದು ಹೆಂಗ ಕತ್ತಲಿರ್ಲಕ್ ಸಾಧ್ಯ? ಸೂರ್ಯನಲ್ಲಿ ಕತ್ತಲೆ ಇರುತ್ತದೆ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ. ಬ್ರಹ್ಮ ಸ್ವಯಂ ಪ್ರಕಾಶ, ಅವ ಎಲ್ಲಿರ್ತಾನೆ ಅಲ್ಲಿ ಬೆಳಕಾದ ಅಂತ ಹೇಳ್ತೀರಿ, ಅದು ಹಾಸ್ಯಾಸ್ಪದ ಆಯ್ತಲ್ಲ. ಬ್ರಹ್ಮನ ಸಾಮಾನ್ಯ ಚೇತನದ ಆಶ್ರಯದಲ್ಲಿ ಮಾಯೆಯೂ ಇರುತ್ತದೆ. ಸೂರ್ಯನ ಸಾಮಾನ್ಯ ಪ್ರಕಾಶದ ಆಶ್ರಯದಲ್ಲಿ ಕತ್ತಲೆ ಇರುತ್ತದೆ. ನೋಡ್ರಿ, ನಾ ಮುಂದಿಂದ ಅಗಳೆ ಹೇಳಿದೆ, ಅದೇ ಮಾತಿಗೆ ಬರ್ತ ನೋಡ್ರಿ. ಕತ್ತಲೆ ಎಂದರೇನು? ಸೂರ್ಯನ ಸಾಮಾನ್ಯ ಪ್ರಕಾಶ. ಅಜ್ಜ ಮೊಮ್ಮಗ ಇಬ್ರು. ಮಗ ದನ ಕಾಯವಿದ್ದಂಗ ಇರ್ತಾನ, ಅವ ಎಕಡೆ ಇರ್ತಾನ. ಮೊಮ್ಮಗ ಸ್ವಲ್ಪ ಅಜ್ಜನ್ ಸಂಗಟ ಇರ್ತಾನ. ಅವ ಗಂಡ ಹೆಂಡತಿಗೆ ಬ್ಯಾಸರಾಗಿ ಕೂಸಿನ ಕೊಡ್ತಾರ ಮುದುಕಿಗೆ ಎತ್ಕೊಳಕ. ಆ ಮುದುಕ ಎತ್ಕೊಂಡು ಒಂದ್ ಸ್ವಲ್ಪ ಅವ ತಂದ ಸಂಸ್ಕಾರ ಬೆಳೆಸಿರ್ತಾನ. ಅವನಿಗೆ ಒಂದ್ ಸ್ವಲ್ಪ ಬ್ರಹ್ಮಜ್ಞಾನದ ಗಂಧ ಇರ್ತದ, ಮಗ ಇರಲ್ಲ ಅಷ್ಟೊಂದು. ಇಬ್ರು ಕೂಡಿ ಒಂದ್ ಪ್ರಯೋಗ ಮಾಡ್ತಾರ, ಅಜ್ಜ ಮೊಮ್ಮಗ ಕೂಡಿ. ಏನ್ ಮಾಡ್ತಾರ? ಒಂದು ಕರೆಂಟ್ ಹೋಗ್ತದ, ಕತ್ತಲಾಗ್ತವ. ಕತ್ತಲಾದ ಕೂಡ್ಲೇನೆ ಮೊಮ್ಮಗನಿಗೆ ಕರಿತಾನ, ದೀಪ ತಗೊಂಬ, ಕಡ್ಡಿ ಪೆಟ್ಟಿಗೆ ತಗೊಂಬ, ಹಚ್ಚಮು ಅಂತಾನ. ಮೊಮ್ಮಗ ಅದು ಕಡ್ಡಿ ಪೆಟ್ಟಿಗೆ ತಗೊಂಬಂದ್ ಮೇನ್ ಬತ್ತಿ ತಗೊಂಡ್ ಬಂದ್ ಮುಂದಿಡ್ತಾನ. ಅವಾಗ ಇವ ಕಡ್ಡಿ ಕೊರದು ಹಚ್ಚಿಬಿಡ್ತಾನ. ಅಜ್ಜ ಕೇಳ್ತಾನ ಮೊಮ್ಮಗನಿಗೆ,
ಏನಂತ, ಇಂಥ ಕತ್ತಲ್ದಾಗಿ ಬೆಳಕು ಎಲ್ಲಿದ್ ಬಂತಪ್ಪ ಅಂತ ಕೇಳ್ತಾನ ನಾವು. ಕತ್ತಲ್ದಾಗ ಬೆಳಕು ಎಲ್ಲಿದ್ ಬಂತು ಅಂತ ಕೇಳ್ತಾನ. ಅಜ್ಜ ಮೊಮ್ಮಗನಿಗೆ ಕೇಳ್ತಾನ, ಇಷ್ಟು ಗಾಢ ಅಂಧಕಾರ ಅದ, ಇಡೀ ಊರೆಲ್ಲ ಕತ್ತಲದ, ಇಂಥದ್ರಾಗ ಇದು ಬೆಳಕು ಹುಟ್ಟಿಸಿದೇವು ನೋಡು, ಇದು ಎಲ್ಲಿದ್ ಬಂದಿರ್ಬೇಕು ಅಂತ ನಾವು. ಅದಕ್ಕೆ ಮೊಮ್ಮಗ ಏನ್ ಚಂದ ಉತ್ತರ ಕೊಡ್ತಾನ, ಆ ದೀಪ ಮತ್ತೆ ಊದಿ ಬಿಡ್ತಾನ. ಊದಿದ ಮೇಲೆ ಮೊಮ್ಮಗನು ಬ್ರಹ್ಮಜ್ಞಾನಿ ಇರ್ತಾನ. ಅವ ಏನಂತಾನ, ಅಜ್ಜ ಈ ದೀಪ ಊದಿದ ಮೇಲೆ ಇದು ದೀಪ ಎಲ್ಲಿ ಹೋಯ್ತು ಹೇಳಂತಾನ. ಅಜ್ಜ ಕೇಳ್ತಾನ, ಅದು ಎಲ್ಲಿದ್ ಬಂತು ಹೇಳಂತ. ಅಜ್ಜ ಕೇಳ್ತಾನ, ಅದು ಯಾಕಡೆ ಹೋಯ್ತು ಹೇಳಂತ ಮೊಮ್ಮಗ ಅಂತ. ನಿನಗೆ ಯಾಕಡಿದು ಬಂತು ಅಂತ ಗೊತ್ತಾಗಿದ್ರೆ ಎಲ್ಲಿ ಹೋಯ್ತು ಅದು ಗೊತ್ತಿತ್ತು, ಮತ್ತೆ ಎಲ್ಲಿ ಹೋಯ್ತು ಅದು ಗೊತ್ತಾದ್ರೆ ಯಾಕಡಿದು ಬಂತು ಅದು ಗೊತ್ತ. ದಿನ ದೀಪ ಹಚ್ತೀವಿ, ದಿನ ದೀಪ ಹಾರಿಸ್ತೀವಿ, ಈ ಜ್ಞಾನ ಬರಲ್ಲ. ಸೂರ್ಯನ ಸಾಮಾನ್ಯ ಪ್ರಕಾಶನೇ ಕತ್ತಲೆ. ಮತ್ತದಲ್ರಿ, ದಿನ ಎಷ್ಟು ದೀಪ ಹಚ್ತೀವಿ, ಇದೇ ಎಂಜಾಯ್ ಮಾಡೋದು ಜೀವನದೊಳಗೆ. ಬ್ರಹ್ಮಜ್ಞಾನದ ಆನಂದ ತಗೊಳ್ಳೋದು ಅಂದ್ರೆ ಇದೆ. ಸೂರ್ಯನ ಸಾಮಾನ್ಯ ಪ್ರಕಾಶದ ಆಶ್ರಯದಲ್ಲಿ ಕತ್ತಲೆ ಇದೆ. ಸಾಮಾನ್ಯ ಪ್ರಕಾಶದ ಆಶ್ರಯದಲ್ಲಿ ಕತ್ತಲೆ ಆದ ಬಟ್ಟೆಗಳನ್ನ ಒಗೆದು, ಅಂಡರ್, ಬನೀನ್, ಟವೆಲ್, ಲುಂಗಿ, ದಸ್ತಿ ಎಲ್ಲವನ್ನ ಸುಟ್ಟಾಕುವ ಶಕ್ತಿ ಸೂರ್ಯಗದ. ನೀವು ಬಟ್ಟೆ ಒಗೆದು ಒಣಗಿ ಹಾಕ್ತಿರಿ, ಒಣಗಿ ಹಾಕಿದ್ಮೇಲೆ ಅದು ಸುಟ್ಟು ಬಿಡ್ಬೇಕಲ್ಲ. ಅದು ಸೂರ್ಯನ ಸಾಮಾನ್ಯ ಪ್ರಕಾಶ. ಅದು ಏನ್ ಮಾಡ್ತದ, ಈ ಒಂದು ಹಸಿ ಬಟ್ಟೆಗೆ ವಿರೋಧ ಅಲ್ಲದು. ಬಟ್ಟೆ ಸುಡಂಗಿಲ್ಲ, ಅದು ಬಟ್ಟೆ ವಿರೋಧಿ ಇಲ್ಲದು. ಅದು ಏನ್ ಮಾಡ್ಲಕ್ಕತ್ತದ, ಬಟ್ಟೆ ಒಣಗಿಸಿ ನಮಗ ಅನುಕೂಲ ಮಾಡಿ ಕೊಡ್ಲಕ್ಕದ. ಸೂರ್ಯನ ಸಾಮಾನ್ಯ ಪ್ರಕಾಶ ನಮಗ್ ಬಟ್ಟೆ ಒಣಗಿಸಿ ನಮಗ ಅನುಕೂಲ ಮಾಡಿ ಕೊಡ್ಲಕ್ಕತ್ತದ. ಸಾಮಾನ್ಯ ಪ್ರಕಾಶದ ಅನುಕೂಲ ತಕ್ಕೊಂಡಿರ ಇಲ್ಲ, ಮುಂದೆ ಹಗಲ 12 ತಾಸು ಎಲ್ಲ ಓಟು ಸಾಮಾನ್ಯ ಪ್ರಕಾಶದ್ದೇ ಅನುಕೂಲ ನಿಮಗ. ಹೋದಲ್ಲಿ ಬಂದಲ್ಲಿ ಬೆಳಕು. ಬರೇ ರಾತ್ರಿ ಆಟೆ ಕರೆಂಟ್ ಹಚ್ಕೊಂಡ್ರೆ ಕರೆಂಟ್ ಬಿಲ್ ಕಟ್ಲಕ್ ಎಪ್ಪೋ ಅಂತೀರಿ. ಮತ್ ಹಗಲು ರಾತ್ರಿ ಕರೆಂಟ್ ಹಚ್ಕೊಂಡಿದ್ರೆ ಏನಾಗ್ಬೇಕತ್ ಪರಿಸ್ಥಿತಿ, ಭಯಂಕರ ಬಿಲ್ ಕಟ್ಬೇಕಾಗ್ತೈತಿ. ಹಗಲತ್ ಕರೆಂಟ್ ಬಿಲ್ ಉಳಿಸಾನಿಲ್ಲ ಸೂರ್ಯ ಸಾಮಾನ್ಯ ಪ್ರಕಾಶದಿಂದ. ಮತ್ತ ಸೂರ್ಯನ ವಿಶೇಷ ಪ್ರಕಾಶದಿಂದ ಏನೇನು ಉಪಯೋಗ ತಕೊಂಡಿರಿ, ದೀಪ ಹಚ್ಕೊಂಡಿರಿ, ಅಡಿಗೆ ಮಾಡ್ಕೋತೀರಿ, ಒಲಿ ಒಳಗಿನ ಅಗ್ನಿ ಅದು ವಿಶೇಷ ಪ್ರಕಾಶ ಹೌದಲ್ಲ ಸೂರ್ಯಂದು. ಅಗ್ನಿ ರೂಪ ತಾಳಿ ನೀವೇನೇನು ಸುಟ್ಟು ಹುರಿದು ಕುದಿಸಿ ಕರೆದು ತಿಂತಿರಲ್ಲ, ಅದೆಲ್ಲ ಒಟ್ಟು ವಿಶೇಷ ಪ್ರಕಾಶದ ಅನುಕೂಲ. ಬೆಳಕು ಮತ್ತು ಪ್ರಕಾಶಗಳ ಅನುಕೂಲ ಏನ್ ತಕ್ಕೋತೀರಿ, ಅದೇನದು ಸಾಮಾನ್ಯ ಪ್ರಕಾಶದ್ದು. ಕತ್ತಲು ಅನ್ನೋದು ಎಲ್ಲದಪ್ಪ, ಸಾಮಾನ್ಯ ಪ್ರಕಾಶದ ಆಶ್ರಯದಲ್ಲಿ ಅದ. ಅದು ವಿಶೇಷ ಪ್ರಕಾಶದ ಆಶ್ರಯದಲ್ಲಿ ಕತ್ತಲು ಇರಂಗಿಲ್ಲ. ಅಜ್ಞಾನ ಅಂದ್ರೆ ಕತ್ತಲು. ಯಾವಾಗ ನೀವು ಅದು ವಿಶೇಷ ಮಾಡ್ತೀರಿ ಅದು ಓಡಿಬಿಡ್ತದೆ, ಸಾಮಾನ್ಯ ಮಾಡ್ತೀರಿ ಅದು ಅಲ್ಲೇ ಇರ್ತದೆ. ಎಷ್ಟು ಸಾಮಾನ್ಯ ಇರ್ತದ ಅಷ್ಟು ಕತ್ತಲು ತಗೋತದ. ಪರ್ಸೆಂಟೇಜ್ 50% ಸಾಮಾನ್ಯ ಚೇತನ ಇದ್ರೆ 50% ಕತ್ತಲು ಆಶ್ರಯ ತಗೋತದ. 25% ಸಾಮಾನ್ಯ ಚೇತನ ಇತ್ತಂತಂದ್ರೆ 75% ಕತ್ತಲು ಆಶ್ರಯ ತಗೋತದ. 0% ಸಾಮಾನ್ಯ ಚೇತನ ಆಯ್ತು ಅಂತಂದ್ರೆ ಸಾಮಾನ್ಯ ಬೆಳಕು, ಅವಾಗ 100% ಕತ್ತಲು ಆಶ್ರಯ ತಗೋತದ. ಆತದಲ್ರಿ ಮುಂಜಾನೆ ಬೆಳಕಾಗ್ಬೇಕಾದ್ರ ಮುಂಜಾನೆ ಸೂರ್ಯನ ಪ್ರಕಾಶ ಸಾಮಾನ್ಯ ಚೇತನ ಪರ್ಸೆಂಟೇಜ್ ಜಾಸ್ತಿ ತಗೋತ ಬಂದಂಗ ಅದು ಕತ್ತಲೆ ಆಶ್ರಯ ಏನಾಗ್ತದ ಹಿಂದಕ್ಕೆ ಸರ್ಕೋತ ಹೋಗ್ತದ.
ಮತ್ತ ಸಾಯಂಕಾಲ ಹೊತ್ತು ಮುಳುಗಿದಂಗ ಸೂರ್ಯನ ಪ್ರಕಾಶದ ಪರ್ಸೆಂಟೇಜ್ ಕಡಿಮೆ ಹಾಕೋತ ಹಂಗ ಕತ್ತಲೆ ಆಗೋದು ಸ್ವಲ್ಪ ಕತ್ತಲೆ ಪರ್ಸೆಂಟೇಜ್ ಜಾಸ್ತಿ ಹಾಕೋತ ಬೆಳಿಗ್ಗೆದು ಅನುಭವಿಸ್ತೀರಿ, ರಾತ್ರಿನೂ ಅನುಭವಿಸ್ತೀರಿ. ನೀವು ಎಷ್ಟು ಅದು ಸಾಮಾನ್ಯ ಪ್ರಕಾಶದ ಪ್ರಭಾವ ಕಡಿಮೆ ಹಾಕೋತ ಹೋಗ್ತದ, ಆ ಕತ್ತಲೆ ಅದರನ್ನು ಆಶ್ರಯಿಸಿದ ಕತ್ತಲೆ ಪ್ರಭಾವ ಹೆಚ್ಚಾಕೋತ ಹೋಗ್ತದೆ. ಹಂಗೆ ಕತ್ತಲೆ ಸೂರ್ಯನ ಸಾಮಾನ್ಯ ಚೇತನದ ಆಶ್ರಯದಲ್ಲಿದೆ. ಅದೇ ರೀತಿ ಮಾಯೆಯು ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶದ ಆಶ್ರಯದಲ್ಲಿದೆ. ಅದೇ ರೀತಿ ಮಾಯೆ, ಅಜ್ಞಾನ, ಅವಿದ್ಯೆ ಏನದ ಇದು ಬ್ರಹ್ಮನ ಸಾಮಾನ್ಯ ಚೇತನದ ಆಶ್ರಯದಲ್ಲಿ ಆದ. ಚಂದ ತಿಳಿಲಕತ್ತದ. ಏನಾರ ಡೌಟ್ ಇತ್ತು, ತಕರಾರು ಇತ್ತಂದ್ರ ಕೇಳ್ರಿ. ಯಾಕಂದ್ರ ಸುಮ್ನೆ ಬುಡು ಮುಂದಕ್ಕೆ ಹೋದ್ರೆ ಏನು ಉಪಯೋಗ ಇಲ್ಲ ಇದ್ರೊಳಗೆ. ವಿಚಾರ ಸಾಗರ 10 ಸಾರಿ ಮುಗಿಸ್ಬಹುದು. ವಿಚಾರ ಇರ್ಲಾರ್ದೆ ಸುಮ್ಮನೆ ಓಡಿಸಿದ್ರೆ ಎದಕ್ಕೂ ಅಂತದ್ರಿ. ಇಲ್ಲಿ ದುಡು ಹೋಗದ ಮತ್ ವಾಪಸ್ ಬಂದ್ ಮತ್ ಪ್ರಶ್ನೆ ಚಾಲು ಮಾಡೋದು. ಎದಕ್ ಬೇಕು? 1 ಸಾರಿ ಮುಗಿಸಿದ್ರೆ ಇನ್ನೊಬ್ಬ ಕೇಳಿರ್ಬಾರ್ದು. ಹಂಗ ಏನಾರ ಡೌಟ್ ಸ್ವಚ್ಛ ತಿಳಿತ? ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿ ಆಶ್ರಯ ಹೊಂದಿರುತ್ತದೆ. ಕತ್ತಲೆ ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿದೆ ಮತ್ತು ಕತ್ತಲೆ ಸೂರ್ಯನ ಸಾಮಾನ್ಯ ಆಶ್ರಯದಲ್ಲಿದೆ. ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿ ಆಶ್ರಯ ಹೊಂದಿರುತ್ತದೆ ಮತ್ತು ಕತ್ತಲೆಗೆ ಅದು ವಿರೋಧಿ ಆಗಿರುವುದಿಲ್ಲ. ಸೂರ್ಯನ ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ವಿರೋಧಿ ಆಗಿರುವುದಿಲ್ಲ. ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿ ಆಶ್ರಯ ಹೊಂದಿರುತ್ತದೆ. ಮತ್ತೇನ್ ಹೇಳ್ಬೇಕು? ಕತ್ತಲೆಯು ಇಲ್ಲ, ಸೂರ್ಯನ ಪ್ರಕಾಶವು ಕತ್ತಲೆಗೆ ಅನುಕೂಲಕರವಾಗಿದೆ, ಆಶ್ರಯದಾತವಾಗಿದೆ. ಬರ್ಕೊಂಡ್ಬಿಡ್ರಿ ಇವು ಪಾಯಿಂಟ್ಸ್. ಸೂರ್ಯನ ಪ್ರಕಾಶವು ಕತ್ತಲೆ ಮಾಯೆ ಬಗ್ಗೆ ಚರ್ಚೆ ಮಾಡಾಗ ಮೊದಲಿದು ಕತ್ತಲೆ ಬಗ್ಗೆ ತಿಳ್ಕೊಳ್ರಿ, ದೃಷ್ಟಾಂತ, ಆಮೇಲೆ ರಾಷ್ಟಾಂತ ತಾನೇ ಬರ್ತದ. ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿ ಇರುತ್ತದೆ, ಅಂದ್ರೆ ಸಾಮಾನ್ಯ ಪ್ರಕಾಶವನ್ನು ಆಶ್ರಯಿಸಿರುತ್ತದೆ. ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶವನ್ನು ಆಶ್ರಯಿಸಿರುತ್ತದೆ. ಮತ್ತೇನ್ ಮಾಡ್ತದಪ್ಪ ಅಂತಂದ್ರೆ, ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ಏನದ ವಿರೋಧಿ ಆಗಿರುವುದಿಲ್ಲ. ಸಾಮಾನ್ಯ ಪ್ರಕಾಶ, ಸೂರ್ಯನ ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ವಿರೋಧಿ ಆಗಿರುವುದಿಲ್ಲ. ಏನಾಗ್ಯದ? ವಿರೋಧಿ ಆಗಿಲ್ಲ ಅಂತಂದ್ರ ಸುಮ್ಮನೆ ಅದೇನು, ನ್ಯೂಟ್ರಲ್ ಅದೇನು ಇಲ್ಲ. ಕತ್ತಲೆಯು ಏನ್ ಮಾಡ್ಲಕತ್ತದ? ಸೂರ್ಯನ ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ಆಶ್ರಯದಾತವಾಗಿದೆ. ಸೂರ್ಯನ ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ಆಶ್ರಯದಾತವಾಗಿದೆ ಮತ್ತು ಅನುಕೂಲಕರವಾಗಿದೆ. ಕಳು ಮಾಡ್ಲಿಕ್ಕೆ ಅನುಕೂಲ ಮಾಡ್ಯಾರ ಇಲ್ರಿ? ಕಳ್ರು ಬದುಕ್ಬೇಕು ಹೆಂಗ? ಮತ್ತ ಜಗತ್ತಿನ ಕಳ್ರ ಅದಾರಿಲ್ಲ, ಅವ್ರಿಗೆ ಕತ್ತಲ್ ಅನುಕೂಲ ಮಾಡ್ಯದಲ್ಲ. ಅಮಾವಾಸ್ಯೆ ದಿನ ಅವಾಗ ಕಳು ಮಾಡ್ಲಕ್ ಹೋಗ್ತಾರಲ್ಲ ಅವ್ರು. ಕತ್ತಲಲ್ಲಿಂತ ಏನೇನ್ ಅನುಕೂಲ ಆಗ್ಯದ ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೋಬೇಕು. ಅದೆಲ್ಲ ಮಾಡೋದಕ್ಕೆ ಯಾರ್ದು ಸಪೋರ್ಟ್ ಅಂತಂದ್ರ ನಿಮ್ಮ ಒಳಗಿನ ಚೇತನದ ಸಪೋರ್ಟ್. ಆ ಚೇತನದ ಯಾವ ಭಾಗ ಅಂದ್ರೆ ಸಾಮಾನ್ಯ ಪ್ರಕಾಶದ ಭಾಗ. ಈಗೇನಾಯ್ತು? ಏನೇನ್ ಬರ್ದ್ರಿ? ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶವನ್ನು ಆಶ್ರಯಿಸುತ್ತದೆ.
ಮೊದಲನೇದ್ರಿ ಸಾಮಾನ್ಯ ಪ್ರಕಾಶವನ್ನ ಆಶ್ರಯಿಸುತ್ತದೆ. ಎರಡನೇದು ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ವಿರೋಧಿಯಾಗಿರುವುದಿಲ್ಲ. ಮತ್ತು ಸೂರ್ಯನ ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ಅನುಕೂಲಕರವಾಗಿದೆ ಮತ್ತು ಆಶ್ರಯದಾತವಾಗಿದೆ. ಆಶ್ರಯದಾತ ಇರು ಬಾ ಇರು ಮನೆಗಂತೂ ಆಶ್ರಯದಾತ ಆಗಿದೆ. ಈಗ ಏನ್ ಮಾಡ್ಬೇಕು, ಇದನ್ನ ದ್ರಾಷ್ಟಾಂತದಾಗ ಬರಿಬೇಕು. ದೃಷ್ಟಾಂತದಿಂದ ದ್ರಾಷ್ಟಾಂತಕ್ಕ ಅಜ್ಞಾನವು ಬ್ರಹ್ಮದ ಸಾಮಾನ್ಯ ಚೇತನದಲ್ಲಿ ಮಾಯೆ ಅಜ್ಞಾನ ಏನಂತೀರಿ ಬ್ರಹ್ಮದ ಸಾಮಾನ್ಯ ಚೇತನವನ್ನು ಆಶ್ರಯಿಸಿದೆ. ಅದೊಂದು ಬರ್ಕೊಂಡು ಬಿಡ್ತಾಳೆ ಬ್ರಹ್ಮ ಅಂತ ಬರ್ಕೊಂಡ್ರೆ ಇದು ಸ್ವಚ್ಛ ಆಗ್ತದ. ಬ್ರಹ್ಮವು ಸಾಮಾನ್ಯ ಚೇತನ. ಅಜ್ಞಾನವು ಮಾಯೆಯು ಅವಿದ್ಯೆಯು ಏನದ ಬ್ರಹ್ಮನ ಸಾಮಾನ್ಯ ಚೇತನವನ್ನು ಆಶ್ರಯಿಸಿದೆ. ಸಾಮಾನ್ಯ ಚೇತನವು ಮಾಯೆಗೆ ಆಶ್ರಯದಾತವಾಗಿದೆ ಮತ್ತು ಏನಾಗ್ಯದ ಮಾಯೆಗೆ ಅನುಕೂಲಕರವಾಗ್ಯದ. ಈ ಪ್ರಕೃತಿ ಒಳಗೆ ಎಲ್ಲ ಓಟು ನಡೆದದಲ್ರಿ, ಅದೆಲ್ಲ ಸಾಮಾನ್ಯ ಚೇತನ ಅದ. ಈಗ ಮಾಯೆಯು ಬ್ರಹ್ಮನ ಸಾಮಾನ್ಯ ಚೇತನವನ್ನು ಆಶ್ರಯಿಸಿರುತ್ತದೆ. ಹೌದಲ್ರಿ? ಮಾಯೆಯು ಬ್ರಹ್ಮನ ಸಾಮಾನ್ಯ ಚೇತನವನ್ನು ಆಶ್ರಯಿಸಿರುತ್ತದೆ. ಎರಡನೇದ್ದು ಬ್ರಹ್ಮನ ಸಾಮಾನ್ಯ ಚೇತನವು ಮಾಯೆಗೆ ಆಶ್ರಯದಾತವಾಗಿದೆ ಮತ್ತು ಅನುಕೂಲಕರವಾಗಿದೆ. ಬ್ರಹ್ಮವು ಸಾಮಾನ್ಯ ಚೇತನ, ಬ್ರಹ್ಮವು ಸಾಮಾನ್ಯ ಚೇತನದ ಮಾಯೆಗೆ ಚೇತನವು ಬ್ರಹ್ಮದ ಸಾಮಾನ್ಯ ಚೇತನವು ಬ್ರಹ್ಮದಲ್ಲಿರುವ ಸಾಮಾನ್ಯ ಚೇತನ ಏನಾದಲ್ಲ ವಿರೋಧಿಯಾಗಿರೋ ಏನ್ ಮಾಡ್ಲಾಗತ್ತದ ಮಾಯೆಗೆ ಆಶ್ರಯದಾತ ಆಗ್ಯದ ಮತ್ತು ಅನುಕೂಲಕರವಾಗಿದೆ. ಈಗ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸಗಳು ಬ್ರಹ್ಮ ಇದ್ರೆ ಯಾಕೆ ಆತವ ಅನ್ನೋದಕ್ಕೆ ಉತ್ತರ ಸಿಕ್ತ. ಸಾಮಾನ್ಯ ಚೇತನ ಇರೋದು ಆ ಸಾಮಾನ್ಯ ಚೇತನೆ ಈ ಕೆಟ್ಟ ಪ್ರವೃತ್ತಿ ವಿರೋಧಿ ಇಲ್ಲವೇ ಇಲ್ಲ. ಅದಕ್ಕೆ ಬರಿಬೇಕು, ಸೂರ್ಯನ ಸಾಮಾನ್ಯ ಪ್ರಕಾಶ ಏನ್ ಆದಲ್ಲ ಅದು ಕತ್ತಲೆಗೆ ವಿರೋಧಿ ಅಲ್ಲ. ಅದಕ್ಕೆ ಇಲ್ಲಿ ಬ್ರಹ್ಮನಲ್ಲಿರುವ ಸಾಮಾನ್ಯ ಚೇತನವು ಅಜ್ಞಾನದ ವಿರೋಧಿ ಅಲ್ಲ ಅಂತ ಬರಿಬೇಕು. ಬರದ್ರೆ ಏನ್ ಬರದ್ರಿ? ಸಾಮಾನ್ಯ ಚೇತನ ಅಜ್ಞಾನ ವಿರೋಧಿ ಅಲ್ಲ.
ಸಾಮಾನ್ಯ ಚೇತನವು ಅಜ್ಞಾನದ ಬ್ರಹ್ಮನ ಸಾಮಾನ್ಯ ಚೇತನವು ಅಜ್ಞಾನದ ವಿರೋಧಿ ಅಲ್ಲ. ಸೂರ್ಯನ ಸಾಮಾನ್ಯ ಪ್ರಕಾಶವು ಕತ್ತಲೆಯ ವಿರೋಧಿ ಅಲ್ಲ. ಆದ ಕಾರಣದಿಂದಲೇ ಏನಾಗ್ತದ, ಅಜ್ಞಾನದ ಅವಘಡಗಳಾದ ಏನೇನಾಗ್ತಿರ್ತವ? ದುರ್ಭಾಷೆ, ದುರಾಲೋಚನೆ, ದುಷ್ಕೃತ್ಯ, ದುಷ್ಕೃತ್ಯಗಳು ಜಗತ್ತಿನಲ್ಲಿ ಜರುಗುತ್ತಿರುತ್ತವೆ. ಯಾಕಾಗ್ತಾವ ಅಂತಂದ್ರೆ ಅಜ್ಞಾನದ ವಿರೋಧಿ ಇಲ್ಲ, ಅದು ಸಾಮಾನ್ಯ ಚೇತನ. ಹೌದಲ್ರಿ? ಈಗ ಸಾಮಾನ್ಯ ಚೇತನ ವಿಶೇಷ ಚೇತನ ಅನ್ನೋ ಎರಡು ಒಂದೇ. ಆದ್ರ ಎಲ್ಲಾ ಕಾಲದಾಗ ಎಲ್ಲರೂ ಒಂದೇ ಇದ್ರಾಗ ಇರಂಗಿಲ್ಲ. ಕೆಲವೊಂದು ಕಾಲದೊಳಗ ಸಾಮಾನ್ಯ ಚೇತನದಾಗ ವ್ಯವಹರಿಸ್ತಿರ್ತಾರ, ಕೆಲವೊಂದು ಕಾಲದೊಳಗ ವಿಶೇಷ ಚೇತನದಿಂದ ವ್ಯವಹರಿಸ್ತಾ ಇರ್ತಾರ. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರೂ ಸಾತ್ವಿಕರಾಗೆ ಇರ್ತಾರಲ್ಲ. ಒಮ್ಮೊಮ್ಮೆ ಸಾತ್ವಿಕ ಆಗ್ತಾರ, ಒಮ್ಮೆ ರಜೋಗುಣಿ ಆಗ್ತಾರ, ಒಮ್ಮೊಮ್ಮೆ ತಮೋಗುಣಿ ಆಗ್ತಿರ್ತಾರ. ತೆರೆಗಳಂಗೆ ಬರ್ತಾ ಇರ್ತಾವ. ಕ್ಷಣಕ್ಕೂ ಬದಲಾವಣೆ ಆಗ್ತಿರ್ತದೆ, ಚೇಂಜ್ ಆಗ್ತಿರ್ತದ. ಪರಿವರ್ತನೆ ಜಗತ್ತಿನ ನಿಯಮ. ಅದಕ್ಕೇನದ ಅಂತಂದ್ರ ಇಲ್ಲಿ ಏನಾಗಬೇಕಾಗ್ಯದ ಅಂತಂದ್ರ ಇವೆಲ್ಲ ನಡೆಯಂತವ್, ಇವು ನಡೆದದ್ದಾಯ್ತು. ಇದ್ರೊಳಗ ಆಗ್ಬೇಕಾಗಿದ್ದೇನು ಎಲ್ಲ ಚಲೋ ಕೆಟ್ಟದ್ದೇ ಸಾಮಾನ್ಯ ಚೇತನದ ಪ್ರಕಾರ ನಡೆದ್ರೆ ಅದೇನಾಗ್ತದ? 84 ಲಕ್ಷ ಜೀವರಾಶಿಗಳ ಬದುಕು ಮಾಡ್ದಂಗ ಆಗ್ತದ ಅಷ್ಟೇ ಹೊರತು ಕಾಮನ್ ಆಗಿ ಮಾಡ್ದಂಗ ಆಗ್ತದ. ಇದ್ರೊಳಗೆ ಮನುಷ್ಯ ಬಂದು ಇವನ್ ಸಾಧನೆ ಏನದ ಅಂತಂದ್ರ ಮುಂದೆ ಹೇಳ್ತಾರ ಅವ್ರು. ಯಾವಾಗ ಸದ್ಗುರುವಿನ ಶ್ರವಣ ಮನನಾದಿಗಳ ಮೂಲಕ ವಿಶೇಷ ಚೇತನವು ಅಹಂ ಬ್ರಹ್ಮಾಸ್ಮಿ ಎಂಬ ಸ್ಮೃತಿ ಏನಂತೀರಿ ಅನ್ರಿ, ಸ್ಮೃತಿ ಉಂಟಾದಾಗ ಮಾಯೆಯು ನಿರಾವರಣವಾಗುತ್ತದೆ. ಯಾವಾಗ ಸದ್ಗುರುವಿನ ಶ್ರವಣ ಮನನಾದಿಗಳ ಮೂಲಕ ಅಂದ್ರೆ ಜ್ಞಾನದ ಸಾಧನೆಯ ಮೂಲಕ ವಿಶೇಷ ಚೇತನ ಏನಾಗ್ತದ? ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಮತ್ತು ಸ್ಮೃತಿ ವೃತ್ತಿನೇ ಅನ್ಕೊಳ್ರಿ. ಯಾವಾಗ ನಿಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿ ತಯಾರಾದ್ರೂ ಅದು ಅಶಕ್ತ ಇತ್ತು ಅಂತಂದ್ರೆ, ಸ್ಮೃತಿ ಒಳಗೆ ಇರಲಿಲ್ಲ ಅಂತಂದ್ರೆ, ನೀವು ಅಹಂ ಬ್ರಹ್ಮಾಸ್ಮಿ ಪಾಠ ಕೇಳಿ ಮರ್ತಿದ್ರಂದ್ರೆ ಏನ್ ಮಾಡ್ಬೇಕು? ವೃತ್ತಿ ಮತ್ತು ಸ್ಮೃತಿ ಎರಡೂ ಆಗ್ಬೇಕು. ನಾ ಬ್ರಹ್ಮದೀನಿ ಅನ್ನೋದು ಒಳಗೆ ವೃತ್ತಿನೂ ಅದ, ಅದು ಜಾಗೃತ ಆಗ್ಬೇಕಾದ್ರೆ ಸ್ಮೃತಿ ಮಾಡ್ಕೋಬೇಕು. ನೀವು ಆರೂಢ ಮಾಡ್ಕೊಂಡ್ರಿ ಅಂತಂದ್ರೆ ಮಾಯೆಯು ನಿರಾವರಣವಾಗುತ್ತದೆ. ಮಾಯೆ ಇಲ್ದಂಗ ಆಗ್ತದೆ. ಈ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಏನದಲ್ಲ, ಇದು ಏನದ ದುರ್ಭಾಷೆ, ದುಷ್ಕೃತ್ಯ, ದುರಾಲೋಚನೆಗಳಿಗೆ ಅನುಕೂಲದ ಅನನುಕೂಲದ. ಅಹಂ ಬ್ರಹ್ಮಾಸ್ಮಿ ವೃತ್ತಿ ವಿಶೇಷ ಚೇತನ ಅಂತಾರೆ. ಇದಕ್ಕೆ ವಿಶೇಷ ಚೇತನ ಅನುಕೂಲ ಇಲ್ರಿ ಅದ. ವಿರೋಧಿ ಅದ ಇದು. ಯಾವಾಗ ಸದ್ಗುರುವಿನ ಶ್ರವಣ ಮನನಾದಿಗಳ ಮೂಲಕ ಅದೇ ಕೂಟಸ್ಥನ ವಿಶೇಷ ಚೇತನ ಅಥವಾ ಬ್ರಹ್ಮನ ವಿಶೇಷ ಚೇತನವು ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ತಾಳ್ತದ ಅಥವಾ ಸ್ಮೃತಿ ಆಗ್ತದ. ಇದು ಆಯ್ತು ಅಂತಂದ್ರೆ ಮಾಯೆಯು ನಿರಾವರಣವಾಗುತ್ತದೆ. ಯಾಕಾಗ್ತದ? ಈ ವಿಶೇಷ ಚೇತನ ಅನ್ನೋದೇನದ ಅನ್ನದ ಮಾಯೆಗೆ ವಿರೋಧಿ ಆಗ್ಯದ, ಮಾಯೆಗೆ ಅನಾನುಕೂಲಕರವಾಗಿದೆ. ಮಾಯೆಗೆ ಅನಾನುಕೂಲಕರವಾಗಿದೆ. ನಿನಗ್ ಮದುವೆ ಮಾಡ್ತೀನಪ್ಪ, ಹೇಳಿ ನೋಡಮ್ ನಡಿ ಅಂತ ಮನೆಯವ್ರು ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾರೆ.
ಏನಾರ ಅವಘಡ ಆಯ್ತಂದ್ರ ಅದು ಒಳ್ಳೇದ ಕೆಟ್ಟದ? ಈಗ ಹೋಗ್ಲಿಕ್ಕತ್ತಿದ್ದು ಅಜ್ಞಾನದ ಕೆಲ್ಸಕ್ಕ. ಅಲ್ಲಿ ವಿಘ್ನ ಬಂತಪ್ಪ. ಈಗ ಆ ವಿಘ್ನದ ಬಗ್ಗೆ ಎಚ್ಚರಿರ್ಲಾರ್ದಂತವ ಕತ್ತಲೆ ಒಳಗಿದ್ದವ ಅಜ್ಞಾನದಾಗಿದ್ದವನಿಗೆ ಅದು ಏನಾಗ್ತದ? ಕೆಟ್ಟ ಅನಿಸ್ತದ. ಅವನ್ ಮದುವೆ ವಿಷಯದಾಗ ಇದು ಅಡ್ಡ ಬಂದವನಿಗೆ ಅಜ್ಞಾನಿಗೆ ಏನ್ ಅನ್ನಿಸ್ತದ? ಕೆಟ್ಟ ಅನ್ನಿಸ್ತದ ಅದು ವಿಘ್ನ. ಈಗ ಶಂಕರಾಚಾರ್ಯನ ತಾಯಿ ಮದುವೆ ಮಾಡ್ಬೇಕಂತ ಮಗನಿಗೆ ಪ್ರಯತ್ನ ಮಾಡ್ತಿರ್ತಾವ. ಅವನ ಲಗ್ನಕ್ಕೆ ಹೋಗಾಗ ಏನಾರ ವಿಘ್ನ ಆಯ್ತಂತಂದ್ರ ಶಂಕರಾಚಾರ್ಯ ಲಗ್ನಕ್ಕೆ ಹೋಗಾಗ ದಾರ್ಯಾಗ ವಿಘ್ನ ಆಯ್ತಂದ್ರ ಏನ್ ಮಾಡ್ತೀರಿ? ಆ ವಿಘ್ನದಿಂದ ಶಂಕರಾಚಾರ್ಯ ಖುಷಿ ಪಡ್ತಾನ, ದುಃಖ ಪಡ್ತಾನ? ಮೊಸಳೆ ಹಿಡದತ್ತ ಸುಳ್ಳ ಹೇಳಕ್ಕೆ ತಾಯಿಗೆ ಲಗ್ನದಿಂದ ತಪ್ಪಿಸ್ಕೊಂಡವ. ಹೌದಾ ಇಲ್ಲ? ವಿಘ್ನ ಸುಖದ್ದು ದುಃಖದ್ದು ಹೇಳ್ರಿ. ಇವೆಲ್ಲ ಮ್ಯಾಟರ್ ಬಹಳ ಡಿಸ್ಕಸ್ ಡೀಪ್ ಹೋಗ್ಬೇಕಾಗ್ತದೆ. ನಿಮ್ಮ ಲೌಕಿಕ ಬದುಕಿನೊಳಗೆ ಏನಾರ ವಿಘ್ನಗಳಾದವು ಅಂತಂದ್ರೆ ಅವು ಪರಮಾರ್ಥಕ್ಕೆ ಅನುಕೂಲಕರನೇ ಇರ್ತಾವ. ಈ ಪರಮಾರ್ಥಕ್ಕೆ ಬರ್ಬೇಕಾದ್ರೆ ನಿಮ್ಗೆ ವಿಘ್ನಗಳು ಆಲಕತ್ತವ ಅಂತಂದ್ರ ಅವು ಲೌಕಿಕಕ್ಕೆ ಅನುಕೂಲಕರ ಇರ್ತಾವ. ಹೆಂಗದವ ವಿಘ್ನಗಳಲ್ಲಿ? ಎರಡು ಪ್ರಕಾರ. ಒಂದು ಪರಮಾರ್ಥ ಸಾಧನೆ ಮಾಡುವುದಕ್ಕ ವಿಘ್ನಗಳು ಉಂಟು ಮಾಡ್ಲಕತ್ತಾವ. ಕುಂತು ಚಂದ ಓದ್ಲಕ್ ಓದ್ಲಕ್ ಬಿಡಲ್ದು, ಬರಿಲಕ್ ಬಿಡಲ್ದು, ಕೇಳಕ್ ಬಿಡಲ್ದು, ಹೇಳಕ್ ಬಿಡಲ್ದು, ಬರಿಲಕ್ ಬಿಡಲ್ದು, ಬರ್ಸ್ಲಕ್ ಬಿಡಲ್ದು, ಹೇಳಿಸ್ಲಕ್ ಬಿಡಲ್ದು, ಏನು ಮಾಡವಲ್ದು. ಇವು ಎದಕ್ಕ ಅನುಕೂಲಕರ? ಎಲ್ಲಿ ಅನುಕೂಲ ಅದಾವ ಇವು? ಒಂದ್ ಕಡೆ ಅನುಕೂಲ ಅದಾವ ಅವು, ಲೌಕಿಕ ಬದುಕಿಗೆ ಅನುಕೂಲ ಅದಾವ ಅವು, ಪಾರಮಾರ್ಥಿಕ ಸಾಧನೆಗೆ ವಿರೋಧಿ ಅದಾವ. ಅಂದ್ರೆ ಎಂತ ವಿಘ್ನಗಳವು? ಪರಮಾರ್ಥ ವಿರೋಧಿ, ಏನು ಲೌಕಿಕ ವಿರೋಧಿ ವಿಘ್ನಗಳ. ಸತ್ಸಂಗಕ್ಕ ಬರುವಾಗ ವಿಘ್ನಗಳು ಉಂಟಾತವಲ್ಲ, ಈ ವಿಘ್ನಗಳು ಇವು ಲೌಕಿಕ ವಿರೋಧಿ ವಿಘ್ನಗಳ ಏನ ಪರಮಾರ್ಥ ವಿರೋಧಿ ವಿಘ್ನಗಳಿವು? ಪಾರಮಾರ್ಥ ವಿರೋಧಿ ವಿಘ್ನಗಳು. ಪರಮಾರ್ಥ ವಿರೋಧಿ ಲೌಕಿಕ ಅನುಕೂಲ ಇರೋಂತ ವಿಘ್ನಗಳು. ಈ ವಿಘ್ನಗಳು ಯಾರಿಗ್ ಬರ್ತಾವ? ಪಾಪಿಷ್ಟ್ರಿಗೆ ಬರ್ತಾವ. ಪರಮಾರ್ಥ ವಿರೋಧಿ ವಿಘ್ನಗಳು ಯಾರಿಗ್ ಬರ್ತಾವ? ಪಾಪಿಷ್ಟ್ರಿಗೆ ಬರ್ತಾವ. ಪುಣ್ಯವಂತರಿಗೆ ಏನ್ ಬರ್ತಾವ? ಲೌಕಿಕ ವ್ಯವಹಾರದಲ್ಲಿ ವಿಘ್ನಗಳು ಬರ್ತಾವ. ಬಂದ್ ಅವೇನ್ ಮಾಡ್ತಾವ? ಪರಮಾರ್ಥಕ್ಕೆ ತಗೊಂಡು ಹೋಗಕ್ ಪ್ರಯತ್ನ ಮಾಡ್ತಿರ್ತಾವ. ಲೌಕಿಕ ವ್ಯವಹಾರದಲ್ಲಿ ಬರುವ ವಿಘ್ನಗಳು ಯಾರಿಗ್ ಬರ್ತಾವ? ಲೌಕಿಕ ವ್ಯವಹಾರದಲ್ಲಿ ವಿಘ್ನಗಳು ಬಂದು ಅಂದ್ರೆ ಪುಣ್ಯವಂತರಿಗೆ ಬರ್ತಾವ. ಪುಣ್ಯವಂತರಿಗೆ ನಮ್ಮ ಲೌಕಿಕ ವ್ಯವಹಾರದಾಗ ವಿಘ್ನ ಬಂದವಂತಂದ್ರ ಇದು ಪುಣ್ಯವಂತರ ಲಕ್ಷಣ. ಪರಮಾರ್ಥ ಸಾಧನೆಯಲ್ಲಿ ವಿಘ್ನ ಬರ್ಲಕತ್ತವಂತಂದ್ರ ಅದು ಪಾಪಿಷ್ಠರ ಲಕ್ಷಣ. ತಿಳ್ಕೊಂಬಿಡ್ರಿ. ಅದಕ್ಕೆ ವಿಘ್ನಗಳನ್ನ ಪರಿಗಣಿಸುವಂತ ಒಂದು ಕೌಶಲ್ಯ ಕಲಿಬೇಕು. ಸುಮ್ನೆ ಎಲ್ಲದಕ್ಕ ವಿಘ್ನ ಬಂತು ಅಂತಿರ್ತೀವಿ. ಲೌಕಿಕದಾಗ ವ್ಯವಹಾರದೊಳಗೆ ವಿಘ್ನ ಬಂತು ಅಂತಂದ್ರೆ ಬಹಳ ಕೆಟ್ಟ ತಿಳ್ಕೊತೀವಿ. ಪರಮಾರ್ಥದಾಗ ಎಷ್ಟರ ವಿಘ್ನ ಬರ್ಲಿ, ಚಂದ ಜಪ ಮಾಡ್ಕೊತ ಕೂತಿರ್ತಾನ, ಹೋಗಿ ಯಾರು ಮಾತಾಡಿದ್ರೆ ಸಾಕದು ಬಿಟ್ಟು ಬಂದೇ ಬಿಡ್ತಾನ. ಸಾಕ್ ನಡಿ ಹೊರಗೆ ಜಪ ಮಣಿ ಅವೆಲ್ಲ ಬೀಸಾಕೆ ಬಂದ್ ಕುಂದಿರ್ತಾನ. ಈಗೇನ್ ಬಡ್ಡಿ ಕೊಡ್ತೆ ಗಂಟಷ್ಟೇ ಬಡ್ಡಿ ಆಟೆ ಕೊಡ್ತೆ, ಗಂಟು ಕೊಡ್ತೆ, ಎರಡು ಕೂಡಿ ಕೊಡ್ತೆ, ಯಾವಾಗ ಕೊಡ್ತೆ ಕೇಳಕ್ ಕುಂದಿರ್ತಾನ. ಜಪ ಮಣಿ ಹೋಗೋದ್ ಬಂದು ಅವನಿಗೆ ಕೆಟ್ಟ ಅನ್ಸಂಗೇ ಇಲ್ಲ. ಪರಮಾರ್ಥದಾಗ ಸಾಧನೆ ಮಾಡುವಾಗ ಯಾವರೇ ವ್ಯವಹಾರಗಳು ಬಂದು ಅಂದ್ರ ವಿಘ್ನಗಳು ಅನ್ಸಂಗೇ ಇಲ್ಲ ಅವನಿಗೆ. ಅದೇ ಲೌಕಿಕ ವ್ಯವಹಾರ ಮಾಡಾಗ ಏನಾರ ಅಡ್ಡಿ ಬರ್ತಂದ್ರ ನಾವ್ ರೊಕ್ಕ ಎಣಸಾಗ ಬರ್ತಾನ ನೋಡಿ ಸುಳ ಮಗ ಅಂತ.
ಜಪ ಮಾಡೋ ಟೈಮ್ನೊಳಗ ಯಾರ ಅಡ್ಡ ಬಂದ್ರ ಅಂತಂದ್ರ ಅವನಿಗೆ ಕೆಟ್ಟ ಅನ್ಸಂಗಿಲ್ಲ. ಜಪ ಮಾಡಾಗ ಯಾವನರೇ ಅಗ್ದಿ ಮಾಡಿದ ಅಂತಂದ್ರ ಅವನಿಗೆ ಕೆಟ್ಟ ಅನ್ಸ್ಲಿಲ್ಲ ಅಂತಂದ್ರ ಅವ ಪಾಪಿಷ್ಟ. ಕೆಟ್ಟ ಅನಿಸ್ಬೇಕು ಅವನಿಗೆ, ಪುಣ್ಯವಂತನಿಗೆ ಕೆಟ್ಟ ಅನಿಸ್ಬೇಕು. ಕೂಡಂತ ಹೇಳಪ್ಪ, ನಾನ್ ಪೂಜೆ ಮಾಡ್ಕೋಬೇಕು, ಸ್ವಲ್ಪ ಸಾಧನೆ ಆದ್ಮೇಲೆ ಬರ್ತೀನಿ ಅಂತ ಹೇಳಪ್ಪ. ಲೌಕಿಕ ವ್ಯವಹಾರದೊಳಗ ವಿಘ್ನ ಬಂದಾಗ ಅವನಿಗೆ ಕೆಟ್ಟ ಅನ್ನತ್ತಂದ್ರ ಪಾಪಿಷ್ಟ. ಅದು ಏನಂತಂದ್ರ ಅಲ್ಲಿ ವಿಘ್ನ ಬಂತು ಅಂದ್ರೆ ಯಾವದೋ ಒಂದು ಕೆಟ್ಟ ಒಂದು ಪರಿಸ್ಥಿತಿಯಿಂದ ನನಗ ರಕ್ಷಣೆ ಮಾಡ್ಲಕತ್ತಾನ ಬ್ರಹ್ಮ. ಇದನ್ನ ಅಡ್ಡಿಪಡಿಸಿಕೊಂಡು ನಾವ್ ಏನ್ ಮಾಡ್ಬೇಕು, ನಾವು ಸ್ವಲ್ಪ ಇದನ್ನ ಸಹಕಾರದಿಂದ, ನಾವು ಒಳ್ಳೆ ವಿಚಾರದಿಂದ, ಬ್ರಹ್ಮ ನೀ ನುಡಿಸಿದಂತೆ ನುಡಿವೆ, ನೀನ್ ಇಳಿಸಿದಂತೆ ಇರ್ಪೆ, ನೀ ನಡೆಸಿದಂತೆ ನಡೆವೆನಯ್ಯ. ಶ್ರೀರಾಮಚಂದ್ರಗ ಸಿಂಹಾಸನ ಬಂದದ್ದು ಇನ್ನೇನ್ ಪಟ್ಟಾಭಿಷೇಕ ಆಗೋ ಟೈಮ್ನಾಗ ವಿಘ್ನ ಬಂದ್ಬಿಡುತ್ತೆ. ಅವೇನ್ ತಲೆ ಕೆಡಿಸ್ಕೊಂಡೆ, ನಾವ್ ಆರಾಮಿದ್, ನಾವ್ ಇದ್ರೇನು ಬಿಟ್ರೆ ನಾವ್ ಏನ್ ಮಾಡೋದು ನಡ್ಯಾಕ. ಅದೇ ನಿಮ್ಗೆ ಯಾರಿಗಾರೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಾಗ ತಗೊಂಡು ಜಾಯಿನ್ ಆಗ್ಲಕ್ ವಾದ ಹೊತ್ನಾಗ ನಿನ್ ನೌಕರಿ ಇಲ್ಲ ಅಂತಂದ್ರೆ ಎಂತ ಆಘಾತ ಆಗ್ತದ ಗೊತ್ತಾ? ಹಿಂಗ ಇದು ವಿಘ್ನಗಳು ಅಂದ್ರೂ ಸಹಿತ ಅದರ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಯಾವ ವ್ಯವಹಾರದೊಳಗ, ಲೌಕಿಕ ವ್ಯವಹಾರದಾಗ ವಿಘ್ನ ಬಂದದೋ ಏನು ಪರಮಾರ್ಥ ವ್ಯವಹಾರದಾಗ ವಿಘ್ನ ಬಂದದೋ. ಪರಮಾರ್ಥ ವ್ಯವಹಾರದಾಗ ವಿಘ್ನ ಬಂದಾಗ ಅದು ನಿಮಗ ವಿಘ್ನನೇ ಅನಿಸ್ಲಿಲ್ಲ ಅಂತಂದ್ರೆ ಪಾಪಿಷ್ಟ್ರದಿರಿ ಅಂತ ತಿಳ್ಕೋಬೇಕು. ಅದು ವಿಘ್ನ ಅನಿಸಿ ನಾನು ಎಂತ ಚಲೋ ಸಾಧನೆ ಮಾಡ್ಲಕತ್ತಿದ್ದೆ, ಅಡ್ಡಿ ಆಯ್ತು ನೋಡು ಅಂತಂದ್ರೆ ಪುಣ್ಯವಂತ. ಲೌಕಿಕ ವ್ಯವಹಾರದೊಳಗ ವಿಘ್ನ ಬಂತು ಅಂತಂದ್ರೆ ಅದು ನಿಮಗ ಅಲ್ಲಿ ಕೆಟ್ಟ ಅನಿಸ್ತು ಅಂತಂದ್ರೆ ಅದು ಪುಣ್ಯವಂತನ ಲಕ್ಷಣ. ಲೌಕಿಕ ವ್ಯವಹಾರದೊಳಗ ವಿಘ್ನ ಬಂದಾಗ ಅದನ್ನ ನಾವೇನ್ ಮಾಡ್ಬೇಕು, ಶಿವನ ಅವಕೃಪೆಯನ್ನ, ಶಿವಕೃಪೆಯಷ್ಟೇ ಸಮಾನವಾಗಿ ಸ್ವೀಕರಿಸಬೇಕು. ಅಪಮಾನ, ದುಃಖ, ಕಷ್ಟ, ನಷ್ಟ ಏನದ ಪರಮಾತ್ಮ ನೀ ತಂದಿದಿ ಇರ್ಲಿ ಅಂತ ಹೇಳಿ. ಯಾವಾಗ ಸದ್ಗುರುವಿನ ಶ್ರವಣ ಮನನಾದಿಗಳ ಮೂಲಕ ವಿಶೇಷ ಚೇತನವು ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಸ್ಮೃತಿ ಉಂಟಾದರೆ ಅದು ಏನದಪ್ಪ ಅಂತಂದ್ರೆ ಅಜ್ಞಾನದ ವಿರೋಧಿಯಾದ ಸೂರ್ಯನ ವಿಶೇಷ ಪ್ರಕಾಶ. ಭೂತಗನ್ನಡಿಯ ಮೂಲಕ ಹಿಡಿದ್ರಿ ಅಂತಂದ್ರ ನೀವು ಒಣಗಿ ಹಾಕಿದ ಬಟ್ಟೆ ಎಲ್ಲ ಸುಟ್ಟೋಗಿ ಬಿಡ್ತಾವ. ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿ ಕತ್ತಲೆ ಆಶ್ರಯಿಸಿರುವ ಕಾರಣ ಅದಕ್ಕೆ ಛಾಯಾದೇವಿ ಅಂತ ಒಂದ್ ಹೆಸರಿಟ್ಕೊಂಡಾರ. ನೋಡಿದ್ರೆ ಛಾಯಾ ಅಂದ್ರೆ ಕತ್ತಲದು, ನೆಳ. ಅದರದ್ದು ಅನುಕೂಲ ಅದ ಅಂತೇಳಿ ಅದಕ್ಕೂ ಒಂದು ಮಹತ್ವ ಕೊಟ್ಟಾರ. ನಮ್ಮಲ್ಲಿ ಎಲ್ಲದಕ್ಕೂ ಮಹತ್ವ ಕೊಟ್ಟಾರ, ಎಲ್ಲದಕ್ಕೂ ಮಹತ್ವ ಕೊಟ್ಟ. ಎಲ್ಲಾನು ಪರಮಾತ್ಮನ ಬಿಟ್ಟು ಮತ್ತೊಂದು ಏನ್ ಇಲ್ಲೇ ಇಲ್ಲ ಅಂತ ಎಲ್ಲದಕ್ಕೂ ಮಹತ್ವ ಕೊಟ್ಟಂತ ತತ್ವ. ಅದಕ್ಕೆ ಯಾವಾಗ ಗುರುವಿನ ಶ್ರವಣ ಮನನಾದಿಗಳ ಮೂಲಕ ವಿಶೇಷ ಚೇತನವು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಸ್ಮೃತಿ ಉಂಟಾದರೆ ಮಾಯೆಯು ನಿರಾವರಣವಾಗುತ್ತದೆ. ಯಾಕೆ ನಿರಾವರಣ ಆಗ್ತದಪ್ಪ? ಅದು ಕಾರಣ ಅದು ಏನದ, ಮಾಯೆಗೆ ಅನುಕೂಲದ ವಿರೋಧಿ ಅದ. ಮಾಯೆಗೆ ಅನುಕೂಲದ ವಿರೋಧಿ ಅದ ರೀ. ಮಾಯೆ ನಿರಾವರಣ ಆಗಿ ಓಡೋತದಲ್ಲ, ಬೆಳಕು ಬತ್ತಂದ್ರ ಕತ್ತಲು, ಜ್ಞಾನ ಬತ್ತಂದ್ರ ವಿರೋಧಿ ಅದ. ಬ್ರಹ್ಮನ ವಿಶೇಷ ಚೇತನವು ಮಾಯೆಗೆ ಆಶ್ರಯ ಕೊಡಂಗಿಲ್ಲ. ಬ್ರಹ್ಮನ ಸಾಮಾನ್ಯ ಚೇತನವು ಮಾಯೆಗೆ ಆಶ್ರಯ ಕೊಡ್ತು. ಸೂರ್ಯನ ಸಾಮಾನ್ಯ ಪ್ರಕಾಶವು ಕತ್ತಲೆಗೆ ಆಶ್ರಯ ಕೊಡುತ್ತದೆ. ಸೂರ್ಯನ ವಿಶೇಷ ಪ್ರಕಾಶವು ಕತ್ತಲೆಗೆ ಆಶ್ರಯ ಕೊಡಂಗಿಲ್ಲ. ಕಾರಣ ಅದು ಕತ್ತಲೆ ವಿರೋಧಿ ಆಗಿರುತ್ತದೆ. ಯಾವಾಗ ಬ್ರಹ್ಮ ಸ್ವರೂಪದ ವಿಸ್ಮೃತಿ ಆಗುತ್ತದೆಯೋ ಆವಾಗ ಮಾಯೆಯು ವಿಶೇಷ ಚೇತನವನ್ನ ಏನ್ ಮಾಡುತ್ತದೆ, ಆವರಣ ಮಾಡುತ್ತದೆ. ಯಾವಾಗ ಬ್ರಹ್ಮ ಸ್ವರೂಪದ ವಿಸ್ಮೃತಿ ಆಗ್ತದ ಅಂತಂದ್ರೆ ಏನಾಗ್ತದ? ಬ್ರಹ್ಮ ಸ್ವರೂಪದ ವಿಸ್ಮೃತಿ ಆಗದಂದ್ರೇನು? ಬ್ರಹ್ಮನ ಸಾಮಾನ್ಯ ಚೇತನದಲ್ಲಿ ಬಾಳದು. ಬ್ರಹ್ಮನ ವಿಶೇಷ ಚೇತನದಲ್ಲಿ ಬಾಳುವುದು
ಜ್ಞಾನದ ಕಾಲ. ಬ್ರಹ್ಮನ ಸಾಮಾನ್ಯ ಚೇತನದಲ್ಲಿ ಬಾಳುವುದು ಅಜ್ಞಾನದ ಕಾಲ. ಅಜ್ಞಾನದ ಕಾಲ ಅಂತ ನೀವೇನು ಜ್ಞಾನಿಗಳು ಅಜ್ಞಾನಿಗಳು ಅಂತ ಹೇಳಕ್ಕೆ ಎರಡು ಭಾಗ ಮಾಡಿ ವರ್ಣನೆ ಮಾಡಿದ ಕೂಡ್ಲೇನೆ ನಿಮ್ಮಷ್ಟಕ್ಕೆ ನೀವೇನ್ ತಿಳ್ಕೊತೀರಿ, ನಾವು ವಿಚಾರ ಸಾಗರ ಎಲ್ಲ ಓದ್ಕೊಂಡಿವಿ, ಭಾರಿ ದೊಡ್ಡ ಜ್ಞಾನಿಗಳಿದೀವಿ ಅಂತ ನೀವ್ ತಿಳ್ಕೊಂಡು, ಅಜ್ಞಾನಿಗಳು ಅಂದ್ರೆ ಜಗತ್ನಾಗ ಮತ್ ಬೇರೆ ಯಾರೋ ಅದರ ಅಂತ ಹಿಂಗ್ ತಿಳ್ಕೊತೀರಿ. ಅಜ್ಞಾನಿಗಳಂತಂದ್ರ ನಾವೇ, ಜ್ಞಾನಿಗಳಂದ್ರು ನಾವೇ. ಯಾವಾಗ ಬ್ರಹ್ಮ ಸ್ವರೂಪದ ವೃತ್ತಿಯ ಸ್ಮೃತಿ, ಬ್ರಹ್ಮ ಸ್ವರೂಪದ ವೃತ್ತಿಯ ಸ್ಮೃತಿಯಲ್ಲಿ ನೀವಿದ್ರಿ ಅಂತಂದ್ರೆ ಆವಾಗ ನಿಮಗೇನಾಗ್ತದ, ವಿಶೇಷ ಚೇತನ ಆರೂಢವಾಗಿರ್ತದ. ನಿಮಗೇನೇ ಸಮಸ್ಯೆ ಬಂದ ಹೊತ್ನಾಗ ಆ ಸಮಸ್ಯೆಗೆ ಅದು ವಿರೋಧಿಯಾಗಿ ನಿಲ್ತದ. ಅಜ್ಞಾನಕ್ಕ ಅದು ಆರೂಢವಾಗಿರ್ಬೇಕು. ಬ್ರಹ್ಮಚೇತನದ ಸ್ಮೃತಿಯು ಆರೂಢವಾಗಿದ್ದರೆ ಬರ್ಕೋಬೇಕಿದು. ಬ್ರಹ್ಮ ಚೇತನದ ಸ್ಮೃತಿ, ನಾ ಬ್ರಹ್ಮದಿನಿ ಅನ್ನಂತದ ಅರಿವು ಆರೂಢವಾಗಿದ್ದರೆ, ಆರೂಢವಾಗಿರುವಾಗ ಏನಿರ್ತದ, ಜ್ಞಾನದ ಕಾಲದಲ್ಲಿರುತ್ತೇವೆ. ಅದ್ ಯಾವಾಗಿರ್ತದ, ಸತ್ಸಂಗ ನಡೆದಾಗ ಈ ರೀತಿ ಬ್ರಹ್ಮಚೇತನದ ಸ್ಮೃತಿ ಅರಿವು ಆರೂಢವಾಗಿರುವ ಕಾರಣ ಇಲ್ಲಿ ಜ್ಞಾನದ ಕಾಲದಲ್ಲಿರುತ್ತೇವೆ. ಇದು ಏನಪ್ಪಾ ಅಂತಂದ್ರ ವಿಶೇಷ ಚೇತನದಲ್ಲಿ ವರ್ತಿಸುತ್ತಿರುತ್ತೇವೆ. ವಿಶೇಷ ಚೇತನದಾಗ ವರ್ತಿಸ್ತಿರ್ತೀವಿ. ಅದೇ ಬ್ರಹ್ಮಚೇತನದ ವಿಸ್ಮೃತಿ ಅಂದ್ರೆ ಮರೆವಾದಾಗ, ಬ್ರಹ್ಮಚೇತನದ ವಿಸ್ಮೃತಿ ಅಂದ್ರೆ ಮರೆವು ಉಂಟಾದಾಗ ಯಾವ ಕಾಲದಲ್ಲಿರ್ತೀವಿ ನಾವು? ಜ್ಞಾನದ ಕಾಲ. ಅಜ್ಞಾನ ಕಾಲದಲ್ಲಿ. ವಿಸ್ಮೃತಿ ಆದಾಗ ಅಜ್ಞಾನ ಕಾಲದಲ್ಲಿ ಇರುತ್ತೇವೆ. ಇದ್ದೇನ್ ಮಾಡ್ತೀವಿ? ಸಾಮಾನ್ಯ ಚೇತನದಲ್ಲಿ ವರ್ತಿಸುತ್ತಿರುತ್ತೇವೆ. ಏನ್ ಮಾಡ್ತಿರ್ತೀವಿ? ಸಾಮಾನ್ಯ ಚೇತನದಾಗ ವರ್ತಿಸ್ತಿರ್ತೀವಿ ಅಷ್ಟೇ. ಅಜ್ಞಾನ ಕಾಲದಲ್ಲಿರ್ತೀವಿ. ನಾವೇ ಅಜ್ಞಾನಿಗಳು, ನಾವೇ ಜ್ಞಾನಿಗಳಂತ ತಿಳ್ಕೊಬೇಕು. ಅಜ್ಞಾನಿಗಳಂದ್ರೆ ಯಾರೋ ಬೇರೆ ಯಾರಾದಾರ, ನಾವು ಭಾರಿ ಬ್ರಹ್ಮಜ್ಞಾನಿಗಳಿದೀವಿ ಅಂತ ತಿಳ್ಕೊಬಾರ್ದು. ವಿಶೇಷ ಚೇತನವನ್ನ ಅದು ಏನ್ ಮಾಡ್ತದಪ್ಪ ಅಂದ್ರೆ, ಸಾಮಾನ್ಯ ಚೇತನ ಏನ್ ಮಾಡ್ತದೆ, ವಿಶೇಷ ಚೇತನವನ್ನ ಆವರಣ ಮಾಡಿಬಿಡ್ತದೆ. ಬ್ರಹ್ಮಚೇತನದ ವಿಸ್ಮೃತಿ ಆಯ್ತು ಅಂತಂದ್ರೆ ಮಾಯೆ ಏನ್ ಮಾಡ್ತದ, ಬೆಳಕು ಡಿಮ್ ಆಯ್ತಂದ್ರೆ ಕತ್ತಲ್ ಮನೆಗೆ ಬರ್ತದಲ್ರಿ. ಬೆಳಕು ಡಿಮ್ ಆಯ್ತ ಕತ್ತಲ್ ಮನೆಗೆ ಬರ್ತದ. ಇಲ್ಲಿ ಏನಾಗ್ತದ ಅಂತಂದ್ರ, ಬ್ರಹ್ಮಚೇತನದ ವಿಸ್ಮೃತಿ ಉಂಟಾದಾಗ ಅಜ್ಞಾನ ಕಾಲದಲ್ಲಿ ಇರುತ್ತೇವೆ, ಸಾಮಾನ್ಯ ಚೇತನದಲ್ಲಿ ವರ್ತಿಸುತ್ತಿರುವೆ. ಕಾರಣ ಇಲ್ಲಿ ಏನಾಗ್ತಿರ್ತದಂತಂದ್ರ, ಮಾಯೆಯು ವಿಶೇಷ ಚೇತನವನ್ನು ಆವರಣ ಮಾಡುತ್ತದೆ. ಹಂಗ್ಯಾಕ್ ಮಾಡ್ತೀರಿ ಅಂತಂದ್ರ, ಮಾಯೆ ಏನ್ ಮಾಡ್ತದ, ಯಾವಾಗ ವಿಸ್ಮೃತಿ ಆಯ್ತು ಆವಾಗ ಮಾಯೆಯು ವಿಶೇಷ ಚೇತನವನ್ನು ಆವರಣ ಮಾಡುತ್ತದೆ. ಜ್ಞಾನದ ಕಾಲದಾಗ ಇದ್ದಾಗ ಏನಾಗ್ತದ, ಜ್ಞಾನದ ಕಾಲದಾಗಿದ್ದಾಗ ವಿಶೇಷ ಚೇತನವು ನಿರಾವರಣವಾಗುತ್ತದೆ. ಜ್ಞಾನದ ಕಾಲದಲ್ಲಿ ವಿಶೇಷ ಚೇತನವು
ನಿರಾವರಣವಾಗುತ್ತದೆ. ಮಾಯೆಯಿಂದ ನಿರಾವರಣ. ಬ್ರಹ್ಮಚೇತನದ ಸ್ಮೃತಿ ಅರಿವು ಆರೂಢವಾಗಿರುವಾಗ ಜ್ಞಾನದ ಕಾಲದಲ್ಲಿರುತ್ತೇವೆ, ವಿಶೇಷ ಚೇತನದಲ್ಲಿ ವರ್ತಿಸುತ್ತೇವೆ. ಅವಾಗ ಏನಾಯ್ತು? ವಿಶೇಷ ಚೇತನ ನಿರಾವರಣ ಆಗ್ತದ. ಬಟನ್ ಹಾಕಿದಾಗ ಬಲ್ಬ್ ಹಾಕಿದ ಕೂಡ್ಲೇನೆ ಬೆಳಕು ಬರ್ತದಲ್ರಿ. ಬೆಳಕು ಬಂದು ಏನಾಗ್ಬಿಡ್ತದ? ಬೆಳಕು ಆ ಕತ್ತಲೆಯಿಂದ ನಿರಾವರಣ ಆಗ್ತದ. ಆ ಪ್ರಕಾಶ ನಿರಾವರಣ ಆಗ್ತದ. ಅದೇ ವಿಶೇಷ ಚೇತನ ಬೆಳಕು. ಒಂದು ವಿಸ್ಮೃತಿ ಆಯ್ತಂದ್ರೆ ಬಟನ್ ಆಫ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದ? ವಿಶೇಷ ಚೇತನವನ್ನ ಆ ಕತ್ತಲೆ ಏನ್ ಮಾಡ್ತದ? ಆವರಣ ಮಾಡಿಬಿಡ್ತದ, ಕಾಣಲಾರ್ದಂಗ್ ಮಾಡ್ತದ. ಅದು ಸಾಮಾನ್ಯ ಚೇತನದಲ್ಲಿ ವರ್ತಿಸುತ್ತಿರುತ್ತೇವೆ. ಹೆಂಗ? ಹೆಂಗ್ರಿ ತಿಳಿತಾ? ಎಷ್ಟೈತಿ ಟೈಮ್? 9 ಮೇಲೆ ಆಯ್ತಾ? ಇರ್ಲಿ. ಈಗ ಏನಂದ್ರೆ ಕಬಿತ್ 154ಕ್ಕೆ ಪೀಠಿಕೆ ಹಾಕಿ ಬಿಟ್ಟು ಬಿಡಮ್ಮ, ಉಳಿದದ್ದು ನಾಳೆ ನೋಡ. ಕಬಿತ್ತ 154, 53 ಕಬಿತ್ತ ಮುಗೀತು. ನಿಮಗೆ ಸ್ವಚ್ಛ ತಿಳಿತು ಏನು? ಅಜ್ಞಾನಿ ಅಂದ್ರೆ ಯಾರು, ಜ್ಞಾನಿ ಅಂದ್ರೆ ಯಾರು, ಅಜ್ಞಾನ ಕಾಲದಲ್ಲಿ ಏನಾಗಿರ್ತದ, ಜ್ಞಾನದ ಕಾಲದಲ್ಲಿ ಏನಾಗಿರ್ತದ, ಮಾಯೆಯ ಸ್ವರೂಪ ಜ್ಞಾನದ ಕಾಲದಲ್ಲಿ ಹೆಂಗಿರ್ತದ, ಅಜ್ಞಾನದ ಕಾಲದಲ್ಲಿ ಹೆಂಗಿರ್ತದ, ವಿಶೇಷ ಚೇತನ ಅಂದ್ರೇನು, ಸಾಮಾನ್ಯ ಚೇತನ ಅಂದ್ರೇನು, ವಿಶೇಷ ಚೇತನದ ಯಾವದಕ್ಕೆ ಅನುಕೂಲದ ಯಾವದಕ್ಕೆ ಅನಾನುಕೂಲದ, ಇದೆಲ್ಲ ಒಟ್ಟು ನಿಮಗ್ ಗೊತ್ತಾಯ್ತು. ಸಾಮಾನ್ಯ ಚೇತನ ಏನು, ವಿಶೇಷ ಚೇತನ ಏನು, ಎಲ್ಲಾನು ಗೊತ್ತಾಯ್ತು. ಈಗ ಗೊತ್ತಾದ್ಮೇಲೆ ಗೊತ್ತಾದಂಗ ಆಗ್ಯದ, ಏನು ಗೊತ್ತಾಗಿರಲ್ಲ. ಇಷ್ಟೆಲ್ಲ ಹೇಳಿದ್ರು ಏನು ಗೊತ್ತಾಗಿರಲ್ಲ. ಇನ್ನೊಂದ್ಸಾರಿ ರೆಕಾರ್ಡಿಂಗ್ ಕೇಳಿ ನೋಟ್ಸ್ ಮಾಡ್ಕೊಂಡು ಇದನ್ನ ಮತ್ತೆ ನಿಮಗೆ ತಿಳ್ಕೊಂಡು ಹೇಳಂಗ ಆದಾಗ ಇದು ಗೊತ್ತಾಗ್ತದ. ನಿಮ್ಮ ಸ್ವಂತ ಸಂಶೋಧನೆ. ನಾನು ಹೇಳಿದ 10%, 90% ಕೆಲಸ ನಿಮ್ಮದ ಇದ್ರಾಗ. ಕಬಿತ್ತ 154 ಮಾಯಾಮೇ ಆಭಾಸ ಅಧಿಷ್ಠಾನ 6 ಮಾಯಾ ಮಿಲ ಈಸ್ ಸರ್ವಜ್ಞ ಜಗಹೇತು ಪಚಾನಿಯೇ. ಮಾಯೆಯಲ್ಲಿ ಉಂಟಾದ ಆಭಾಸ ಅಂದ್ರೆ ಬ್ರಹ್ಮನ ಪ್ರತಿಬಿಂಬ. ಅದೇನದ? ಅಧಿಷ್ಠಾನ ಚೇತನ, ಕೂಟಸ್ಥ ಮತ್ತು ಮಾಯೆ, ಈ ಮೂರು ಕೂಡಿರ್ತವೆ. ಇದು ಈಶ್ವರನ ಒಂದು ಇದು ಮಾಡ್ಲಕತ್ತಾರ, ಪ್ರತಿಪಾದನೆ ಮಾಡ್ಲಕತ್ತಾರ. ಈಶ್ವರ ಮಾಯೆ ಸ್ವರೂಪನೇ ಹೌದಾ? ಅಲ್ಲ, ಮಾಯೆ ಇರ್ಲಾರ್ದೆ ಈಶ್ವರ ಅದನೇನು? ಇಲ್ಲ. ಈಸ ಸರ್ವಜ್ಞ, ಅವನಿಗೆ ಸರ್ವಜ್ಞ ಅಂತೀರಿ, ಈಶ್ವರನಿಗೆ ಸರ್ವಜ್ಞ ಅಂತೀರಿ. ಜಗದ ಉತ್ಪತ್ತಿಗೆ ಅವನು ಕಾರಣನಾಗಿದ್ದಾನೆ ಅಂತ ತಿಳಿಯಿರಿ ಅಂತಂದ್ರ ಈಗೇನ್ ಮಾಡ್ಬಿಟ್ರು? ಮಾಯೆಯ ಸ್ವರೂಪ ತಿಳಿಸಿದ್ರು. ಈಗ ಈಶ್ವರನ ಸ್ವರೂಪ, ಈಶ್ವರನ ಸ್ವರೂಪದ ಬಗ್ಗೆ ನಾಳೆ ಹೇಳೋಣ. ಮಾಯೆಯ ಸ್ವರೂಪದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ ಅನ್ಕೊಂಡಿನಿ. ಎಲ್ಲರ ಮಾಯೆಯ ಸ್ವರೂಪದ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಳಿದ್ದು ಎಲ್ಲರ ನೋಡಿರ, ಕೇಳಿರ? ನಿಶ್ಚಲದಾಸರಿಗೆ ಅನಂತ ಧನ್ಯವಾದಗಳು. ನಿಶ್ಚಲದಾಸರಿಗೆ ಧನ್ಯವಾದ. ನಿಮಗೆ ಯಾವಾಗ ಇಲ್ಲಿ ತನಕ ಎಲ್ಲೆಲ್ಲಿ ಎಷ್ಟಿಷ್ಟು ಕೇಳಿರಿ, ಎಷ್ಟಿಷ್ಟು ತಿಳ್ಕೊಂಡಿರಿ, ಅದಕ್ಕಿಂತ ಒಂದು ಹೆಜ್ಜೆ ಮ್ಯಾಲ ಏರುತ್ತಾನಲ್ಲ, ಒಂದು ಸ್ಟೆಪ್, ಅದಕ್ಕೆ ನಿಶ್ಚಲದಾಸ ಧನ್ಯವಾದ ಅಪ್ಪ, ಇಷ್ಟು ಚಂದ ತಿಳಿಸಿ ಹೇಳಿದಿ ಪುಣ್ಯಾತ್ಮ ಅಂತೇಳಿ ನಿಶ್ಚಲದಾಸಗೆ ನೆನೆಸ್ಬೇಕು. ಅವನಿಗೊಂದು ಧನ್ಯವಾದ ಹೇಳಿದ್ರಿ, ನಿಮ್ಮ ಸದ್ಗುರುವಿನ ಋಣ ತೀರಿತು. ಅಜ್ಞಾನಿ ಅಂದ್ರೆ ಯಾರು, ಜ್ಞಾನಿ ಅಂದ್ರೆ ಯಾರು ಅಂದ್ರೆ ನಾವು ಜ್ಞಾನಿಗಳು, ಯಾರು ಅಜ್ಞಾನಿಗಳಂತ ತಿಳ್ಕೊಂಡಿವಿ. ಯಾವಾಗ ನಮ್ಮ ವಿಶೇಷ ಚೇತನದ ಸ್ವರೂಪವನ್ನ ಮರೆತಾಗ, ಮಾಯೆ ಆ ವಿಶೇಷ ಚೇತನವನ್ನ ಆವರಣ ಮಾಡಿದಾಗ ನಾವೇ ಅಜ್ಞಾನಿಗಳು. ಯಾವಾಗ ನಮ್ಮ ವಿಶೇಷ ಚೇತನ
ನಿರಾವರಣವಾದಾಗ ಆವಾಗ ನಾವೇ ಜ್ಞಾನಿಗಳು. ಇಷ್ಟು ತಿಳ್ಕೊಂಡ್ರೆ ಇವತ್ತಿನ ಪಾಠ ಸಾರ್ಥಕ ಆಯ್ತು. ಚಲೋ ಅದನ್ರಿ ಪಾಠ? ಏನಾರ ಅಭಿಪ್ರಾಯ ಹೇಳ್ತೀರ? ಏನ್ ಸಾಕು ಮುಗಿಸ್ಬಿಡಮ್, ಟೈಮ್ ಆಗ್ಯದ. ಚಲೋ ಐತಿ ಮತ್ತ ಮಾಯೆ ಕಳ್ಳ ಎಲ್ಲದನ. ಈಗ ಹಾವು ಬಂದದ ಮನ್ಯಾಗ ಯಾರೋ ಒಬ್ರು ನೋಡಿರ್ತಾರ, ಅದು ಹೋಗಿ ಎಲ್ಲ ಮನ್ಯಾಗ ಬಚ್ಚಿಟ್ಕೊಂಡ್ ಬಿಟ್ಟಿರ್ತದ. ಮನ್ಯಾಗ ಜಗ್ಗಿ ಸಾಮಾನ್ ತುಂಬಿರ್ತಾರ, ಬಜಾರ್ದಾಗ ಎಷ್ಟ್ ಸಾಮಾನ್ ಇರ್ತಾವ ಅಷ್ಟ್ ಸಾಮಾನ್ ಮನ್ಯಾಗ ತುಂಬಿಟ್ಟಿರ್ತಾರ, ಎಲ್ಲೋ ಹೊಕ್ಕೊಂಡ್ಬಿಟ್ಟಿರ್ತದ. ಈಗ ಅದನ್ನ ಹುಡುಕ್ಬೇಕಲ್ಲ, ಹುಡುಕ್ಬೇಕಲ್ಲ ಮಾಯೆ ಎಲ್ಲಿರ್ತದ ಹೆಂಗಿರ್ತದ ಅಂತ ಕರೆಕ್ಟ್ ಹುಡುಕಿ ಕಿಲ್ ಅದ ರೀ, ಕೀಲಿ ಕೂತದ ನೋಡಂತ ನಾವ್ ಆಗಾರ ಬಂದ ಇದಕ್ಕ ಮಾಯೆ ಅಂತಾರ ನೋಡಪ್ಪ. ಅಜ್ಞಾನ ಎಲ್ಲಿ ಅದಂದ್ರೆ ಕೀಲ್ ಅದ ನೋಡು, ಹಿಂಗ್ ಅದ ನೋಡು ಅಂತ ಅದ್ರ ಸ್ವರೂಪ ತಿಳಿಸ್ತಾನೆ. ತಿಳಿಸಿದ್ಮೇಲೆ ಈಗ ನಿಧಾನವಾಗಿ ಈಶ್ವರ ಅಂದ್ರೆ ಏನು, ಜೀವ ಅಂದ್ರೆ ಏನು ಇವೆಲ್ಲ ತಿಳಿದ್ಮೇಲೆ ಇವೆಲ್ಲವನ್ನೂ ಮಹತ್ವ ಕಳ್ಕೊಂಡು ಕೇವಲ ಶಿವ ಒಬ್ಬನೇ ಉಳಿತಾನ, ಬ್ರಹ್ಮ. ಎಲ್ಲ ಹೋಗ್ಬಿಡ್ತಾವ. ಈಶ್ವರ ಓದ್ತದ, ಶಿವ ಓದ್ತಾನ, ಇದು ಗುರು ಓದ, ಯಾರು ಗುರು ಓದ್ತಾನ, ಶಿಷ್ಯ ಓದ್ತಾನ, ಶಾಸ್ತ್ರ ಓದ್ತದ, ಎಲ್ಲರೂ ಓದ್ತಾರ. ಎಲ್ಲನೂ ವ್ಯವಹಾರಿಕವಾಗಿ ಕಳ್ಕೊಂಡ ಮೇಲೆ ಏನ್ ಉಳಿತದ? ಕೇವಲ ಶಿವ ಒಬ್ಬನೇ ಉಳಿತಾನೆ. ಶಿವೋಹಂ 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 ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಈ ಅಹಂ ಬ್ರಹ್ಮಾಸ್ಮಿ ಆಗಿ ಶಿವೋಹಂ ಆಗಿ ನಾವು ಮಾಡಿದ್ದೆಲ್ಲ ಶಿವನೇ ಇರ್ತದ ಕೆಲಸ. ಶಿವನ ಬಿಟ್ಟು ಏನು ನೋಡಿದ್ದು ಶಿವನೇ, ಮಾಡಿದ್ದು ಶಿವನೇ, ಎಲ್ಲ ಶಿವನ ಬಿಟ್ಟು ಮತ್ತೊಂದು ಏನೇನೂ ಇಲ್ಲ. ಅದಕ್ಕೆ 16,000 ಗೋಪಿಕಾ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರ ಬಿಟ್ಟು ಕೃಷ್ಣನ ಜೊತೆಗೆ ಹೋದಾಗ ಅವ್ರೇನಂತಾರ? ಅವರಿಗೆ ಕೃಷ್ಣೇಯರು ಅಂತಾರ. ಅವರಿಗೆ ಕೃಷ್ಣನ ಬಳಿ ಕೃಷ್ಣೇಯರು ಆದ್ರೆ ಪವಿತ್ರ ಆತಾರ, ಅಪವಿತ್ರ ಆತಾರ? ಪವಿತ್ರ ಆಗ್ತಾರ. ಪವಿತ್ರ ಆತಾರ. ಕೃಷ್ಣನ ಬಳಿ ಎಲ್ಲರೂ ಹೋಗ್ಬೇಕು. ಗಂಡಸರು ಕೃಷ್ಣೇಯರೇ, ಹೆಂಗಸರು ಕೃಷ್ಣೇಯರೇ. ಕೃಷ್ಣನ ಬಳಿ ಕೃಷ್ಣೇಯರಾಗಿ ಹೋದಾಗ ಅಲ್ಲಿ ಏನಾಗ್ಬಿಡ್ತದ? ಅವ್ರು ಪವಿತ್ರ ಆಗ್ತಾರ. ಅಲ್ಲಿ ವಿಶೇಷ ಚೇತನದ ವ್ಯವಹಾರಗಳು ನಡೆದಿರ್ತಾವ, ಪುಣ್ಯದ ಕೆಲಸ ನಡೆದಿರ್ತ, ಆನಂದದ ಕೆಲಸ ನಡೆದಿರ್ತ. ಹಿಂಗಿರ್ತದ ನೋಡ್ರಿ. ಓಕೆ, ಮುಕ್ತಾಯ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ.